ಈಗ ಪ್ರಸಾರವಾದ ಹಾಡನ್ನು ಅಪೇಕ್ಷೆ ಪಟ್ಟಿದ್ದವರು ರಾಮಸಾಗರದಿಂದ ಚೌಡ್ರೆಡ್ಡಿ, ಮರಿಬಸಪ್ಪ, ನಾಗರಾಜ್, ವಿಜಯ್, ಅಮ್ಮಸಂದ್ರದಿಂದ ರಂಗಸ್ವಾಮಿ, ಶಾಂತ, ನೇತ್ರ, ಲತಾ, ಗಾಯತ್ರಿ ಮತ್ತು ಮನೆಯವರು, ಜಾಲಮಂಗಲದಿಂದ ಜಯಕುಮಾರ, ಆರ್ತಿ, ಕೋಮ್ಲಾ ಮತ್ತು ಕೆಳತಿ. ಯಾಕೋ ಮುಂದಿನ ಹಾಡು. ಇವತ್ತು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳಲ್ಲಿ ನನ್ನ ಹೆಸರು ಬರಲೇ ಇಲ್ಲಪ್ಪ. ಕಟ್ರ ಆಕಾಶವಾಣಿಯವರಿಗೆ ನಿನ್ನ ಹೆಸರು ಹೇಳೋದು ಬಹಳ ಕಷ್ಟ ಆಗಿದೆ. ನಾಳೆಯಿಂದ ಕನ್ನಡ ಹಾಕೋದ್ ಬಿಟ್ಬಿಡು, ದುಡ್ಡಾದ್ರೂ ಉಳಿಯುತ್ತೆ. ನಾನೊಂದು ಹೊಸ ಕವಿತೆ ಬರ್ದಿದ್ದೀನಿ, ಕೇಳ್ರಲ್ಲೋ. ಏನೋ ಹೊಸ ಕವಿತೆನಾ? 10 ವರ್ಷದಿಂದ ಅದೇ ಕವಿತೆ ಕೇಳ್ತಾ ಇದ್ದೀವಿ. ಹೊಸ ಕವಿತೆ. ಶತಮಾನದ ಬಾಯಾರಿಕೆ ಅಳಿಯಲಿ, ನಮ್ಮೂರಿಗೆ ಹೊಸ ಬೆಳಕು ಮೂಡಲಿ. ನಾಗರಿಕತೆ ನಾಗರಿಕತೆ, ಓಡಿ ಬಾ ಓಡಿ ಬಾ ಓಡೋಡಿ ಬಾ. ನಾಗರಿಕತೆ, ಓಡಿ ಬಾ ಓಡೋಡಿ ಬಾ. ಅಲ್ಲಿ ನೋಡೋ ಬಂತು ನನ್ನ ಪದ್ಯ ಮನುಷ್ಯರ ಮನುಷ್ಯ ಮುಟ್ಟಿದೆ ಇದ್ರೇನು, ಬಸ್ಸಿಗಾದ್ರೂ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು. ಬಾಸಣ್ಣ, ಪೇಪರ್ ಬಂತ? ತಗ, ಕಾಸು ಮಾತ್ರ ಬಿಚ್ಬೇಡ ನೀನು. ನನ್ ಕವಿತೆ ಬಂದ್ರೆ ಕೊಡ್ಬೋದಪ್ಪ. ಬರ ಬರ ಪೇಪರ್ ಓದೋಣ. ಕಟ್ರ ತಗ, ಬೇದಿ ಜಾಸ್ತಿ ದಿನಕ್ಕೆ 10 ಸಲ ತಗೋಬೇಕಂತೆ. ಹೋಗೋಣ. ಬೇದಿ ನಿಂತೋದ್ಮೇಲೆ ತಂದಿದ್ಯಲ್ಲ ಅಣ್ಣ. ಲೇ ಬೇಟ, ಒಳ್ಳೆ ಎಣಬಾರ ಕಡ್ಲ. ಇರ್ಲಿ, ಇಟ್ಕೊಳ್ಳೋಣ. ಛತ್ರಿ ತಂದಿದ್ಯಪ್ಪ? ಸರಿ ಆಯ್ತಾ? ಸರಿ ಆಯ್ತು. ದೊಡ್ಡ ಸರೋತಾ ಅದಣ್ಣ ಕೋಳಿ. ತಗ, ಸಾಯಂಕಾಲ ರೆಡಿ ಬಂದ್ಬಿಡು, ಮಸಾಲೆ ಹಾಕಿ ಮಾಡತ್ತೀರಿ. ಏನ್ ಬಸಣ್ಣ, ನಾ ಹೇಳಿದ್ದಲ್ಲ ಸಂಧ್ಯಾ ತಗೊಂಡಿ. ಆಮೇಲೆ ಅದೇನೋ ಹೇಳಿದ್ದಲ್ಲ, ಏನದು? ಓ, ನಮ್ಮ ಐಕ್ಳಿಗೆ ಬಟ್ಟೆ. ಓ ಇದಾ? ಲೈ, ಎಲ್ಲಾರನ್ನು ಉದುರಿಸ್ತೇನಲ್ಲ. ಕಮಂಗಿಪುರ ಬಂದ್ರು ಕಣ್ ಬಿಡ್ತಾ ಕೂತಿದ್ರಲ್ರಿ, ಇಳಿರಿ ಕೆಳಗೆ. ಈ ಬಸ್ ಮುಂದಕ್ಕೆ ಎಲ್ಲ ಗೊತ್ತ? ಒಳಗೆ ಹೋಯ್ತದೆ, ಬರ್ತೀರಾ? ಬಸ್ ತೊಳೆಯೋದಕ್ಕೆ ಒಳಗೆ ಹೋಯ್ತೀನಿ. ಇದು ಆಲ್ಟ್ ಗಾಡಿ, ಬೋಲ್ ನೋಡ್ಲಿಲ್ವಾ? ಕಮಂಗಿಪುರ ಟು ಕಲಾಸ್ಪಾಳ್ಯ, ಕಲಾಸ್ಪಾಳ್ಯ ಟು ಕಮಂಗಿಪುರ. ಓ, ಐ ಸಿ. ಅಲ್ಲಿ ನೋಡ್ರು, ಅನಂತ್ನಾಗ್ ತರ ಇಲ್ವಾ? ಹೋಗಲು ಅನಂತ್ನಾಗ್ ಆಕ್ಸಿಡೆಂಟ್ ಸತ್ತೋಗ್ಲಿಲ್ವಾ? ಸತ್ತೋಗಿದ್ದು ಶಂಕರ್ನಾಗು, ಅನಂತ್ನಾಗಲ್ಲ. ಅನಂತ್ನಾಗ್ ಇಲ್ಲಿಗೆ ಯಾಕೆ ಬರ್ತಾನೆ? ಶೂಟಿಂಗ್ ಗಿಟಿಂಗ್ ಇರ್ಬೋದಾ? ನಿನ್ ತಲೆ, ಶೂಟಿಂಗ್ ಮಾಡಕ್ ಇದೀನ್ ಕಾಶ್ಮೀರನ, ಇದು ಕಮಂಗಿಪುರ. ಒಂದ್ ವೇಳೆ ಯಾವ್ದಾದ್ರು ಹೆಣ್ಣು ನೋಡಕ್ ಬಂದಿರ್ಬೋದಾ? ಇರ್ಬೋದೇನೋಪ್ಪ. ಅಶಂಭವ ಅಶಂಭವ. ನಮ್ಮೂರಲ್ಲಿರೋದು 3 ಸುಂದರಿಯರು, ಅವ್ರು ನಮ್ಮನ್ನೇ ಲವ್ ಮಾಡ್ತಿರೋವಾಗ. ಹಲೋ, ಹೌ ಡು ಯು ಡು? ತಾವು ಕೌ COW, ಕೌ ಇನ್ಸ್ಪೆಕ್ಟರ್ ಕೃಷ್ಣ ಅಂತ. ಗೊತ್ತಾಯ್ತು ಸರ್, ನಮಗೂ ಇಂಗ್ಲಿಷ್ ಗೊತ್ತದೆ. ಕಾವ್ ಅಂದ್ರೆ ಹಸ, ಅಂದ್ರೆ ನೀವು ಹಸಿನ್ ಇನ್ಸ್ಪೆಕ್ಟರ್. ನೀವು? ನಾವು ಕಮಂಗಿಪುರದ ಕ್ರಾಂತಿಕಾರಿ ಯುವಕರು ಸರ್. ನೀವೆಲ್ಲ ಕ್ರಾಂತಿಕಾರಿಗಳಾಗಿದ್ದು ಯಾವಾಗ? ಪರೀಕ್ಷೆಯಲ್ಲಿ ಫೇಲ್ ಆದ್ಮೇಲೆ ಸರ್. ಇವನು ಕಮಂಗಿ ಅಂತ BA ಫೇಲು, ನಾನ್ ಕಲ್ಲೇಶಿ ಅಂತ PUC ಫೇಲು, ಅವನ್ ಕಟ್ರ SLC ಫೇಲು. ಗುಡ್, ಕಂಗ್ರ್ಯಾಚುಲೇಷನ್ಸ್. ಎಲ್ಲಾ ಜನ ಫೇಲೆ. ಕಟ್ರ, ಕಲ್ಲೇಸಿ, ಕಮಂಗಿ. ನೀವು ಓದಿದ್ದು ಫೇಲ್ ಆಗಿದ್ದು ಎಲ್ಲಿ ಸಾ? ನಾನು ಯಾವತ್ತೂ ಫೇಲೇ ಆಗಿಲ್ಲಪ್ಪ. ನಾನು ಓದಿದ್ದು PUC ಮಾಡಿದ್ದು ಪ್ಯಾರಿಸ್ನಲ್ಲಿ, ಡಿಗ್ರಿ ಮಾಡಿದ್ದು ಡೆನ್ಮಾರ್ಕ್ನಲ್ಲಿ, ಇಲ್ಲೇ ಪಕ್ಕದ ಎರ್ನಾಕುಲಂನಲ್ಲಿ. ನಾನು ಡಿಗ್ರಿ ಮಾಡಿ ಫಾರಿನ್ ಬರ್ತಿದ್ದ ಹಾಗೆ ಕೌ ಇನ್ಸ್ಪೆಕ್ಟರ್ ಆಗಿ ನನ್ನ ಸೆಲೆಕ್ಟ್ ಮಾಡಿದ್ರು. ಅದೇ ನೆಟ್ಗೆ ನಿಮ್ಮೂರಿಗೆ ಬರ್ತಾ ಇದ್ದೀನಿ. ಏನಿವನು ಖಾಕಿ ಬಟ್ಟೆ ಹಾಕೊಂಡಿದ್ದಾನೆ? ನನ್ನ ಜೀವನದಲ್ಲಿ ಒಂದು ಮಹತ್ವಾಕಾಂಕ್ಷೆ ಇದೆ ಸರ್. ಏನಪ್ಪಾ ಅದು? ಅದು KSRTC ಕೆಂಪಸ್ ನಲ್ಲಿ ಕಂಡಕ್ಟರ್ ಆಗ್ಬಿಟ್ಟು ರೈಟ್ ಅಂತ ಡಬ್ಬ ಬಡಿಬೇಕು ಅಂತ. ಓ, ಐ ಸಿ. ನೀನು? ಬೊಂಬು ಬಜಾರ್ ಪೇಪರ್ ನಲ್ಲಿ ನನ್ನ ಕವನ ಪಬ್ಲಿಷ್ ಆಗ್ಬೇಕು ಅಂತ ತುಂಬಾ ಆಸೆ ಸರ್. ಓ, ಐ ಸಿ. ಅಂಡ್ ಯು?
ಮೆಚ್ಚಿನ ಚಿತ್ರಗೀತೆಗಳಲ್ಲಿ ನನ್ನ ಹೆಸರು ಬರ್ಬೇಕು ಅಂತ ಆಸೆ ಸರ್. ಓ ಐ ಸೇ. ಸರ್ ನಮ್ಮ ಸಿಗು ಫಾರಿನ್ಗೂ ಏನ್ ವ್ಯತ್ಯಾಸ? ವ್ಯತ್ಯಾಸ ಅಂದ್ರೆ ಸೆಗಣಿ ಹಾಕೋದ್ರಲ್ಲ ಅಂತ ವ್ಯತ್ಯಾಸ ಏನೂ ಇಲ್ಲ ನೋಡಿ ಈ ತರ. ಆದ್ರೆ ಇಲ್ಲಿದು 1 ತಿಂಗಳಿಗೆ 50 ಲೀಟರ್ ಹಾಲು ಕೊಟ್ರೆ ಅಲ್ಲಿದು ದಿನಕ್ಕೆ 50 ಲೀಟರ್ ಹಾಲು ಕೊಡುತ್ತೆ. ಅಂದ್ರೆ 1 ಲೀಟ್ರಿಗೆ 5 ರೂಪಾಯಿ ಲೆಕ್ಕದಂತೆ ನೋಡಿ. ಫಾರಿನ್ ಕ್ಯಾಲ್ಕುಲೇಟರ್ ಮೇಲೆ ನಾನು ಲೆಕ್ಕ ಮಾಡಿ ನಿಮ್ಗೆ ತೋರಿಸ್ತೀನಿ. 50 ಮಲ್ಟಿಪ್ಲೈಡ್ ಬೈ 5 ಈಸ್ ಈಕ್ವಲ್ ಟು 250. ದಿವಸಕ್ಕೆ 250 ಮಲ್ಟಿಪ್ಲೈಡ್ ಬೈ 30 ಡೇಸ್ ಇನ್ ಎ ಮಂತ್ ಈಸ್ ಈಕ್ವಲ್ ಟು 7500 ಪರ್ ಮಂತ್. 7500 per month multiplied by 12 months in a year ಅಂದ್ರೆ 90,000 per annum. ಅಂದ್ರೆ 1 ವರ್ಷಕ್ಕೆ 1 ಲಕ್ಷಕ್ಕೆ 10,000 ರೂಪಾಯಿ ಕಡಿಮೆ ಅಷ್ಟು ಉತ್ಪಾದನೆ. ಸರ್ ಅಸ ಹಿಂದ್ಗಡೆ ಬತ್ತಾವ? ಹಿಂದ್ಗಡೆ ಯಾಕೋ ಬರುತ್ತೆ, ಅದು ನನ್ನ ಕಂಕಳಲ್ಲೇ ಇದೆ. ಪಾರಿನ ಹಸನ ಈ ತರ ಕೊಂಕಳಲ್ಲಿ ಸುತ್ಕೊಂಡು ಬರ್ಬೋದಾ ಸರ್? ಏನಿದೆ ಚಿತ್ರ? ವಿಚಿತ್ರ ಏನಿದೆಯಪ್ಪ, ಸಚಿತ್ರವಾಗೇ ಇದೆ. ನೋಡು, ಸ್ವಲ್ಪ ಆ ಕಡೆ ಹೋಗು. ಶತಮಾನದ ಬಾಯಾರಿಕೆ ಹಳಿಯಲಿ, ನಮ್ಮೂರಿಗೆ ಹಾಲುಣ್ಣಿಮೆ ಸುರಿಯಲಿ. ಸ್ವಾಗತ ಸುಸ್ವಾಗತ. ಹಾಲೆಂಡಿನ ವೀರ ತರುವನು ಸ್ಥಿರ. ನಮ್ಮೂರ ಚರಂಡಿಗಳಲ್ಲಿ ಹಾಲಿನ ಪೂರ. ನಮ್ಮೂರಿಗೆ ಇವತ್ತು ಯಾರು ಬಂದಿದ್ದಾರೆ? ಕಾವು ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಹೊಸ ಕೊಡಕ್ ಬಂದಿದ್ದಾರೆ. ಎಂತ ಹಸ? ಆನೆ ಗಾತ್ರದ ಹಸ. ಅಸ ಎಲ್ಲಿದೆ? ಪಾರಿನಲ್ಲಿದೆ. ಪಾರಿನಲ್ಲಿದೆ? ಪಾರಿನಲ್ಲೇ ಇದೆ. ಕುತ್ಕೊಳ್ಳಯ್ಯ. ಬರೀ ನಿಮ್ದೇ ಆಯ್ತಲ್ರು. ಬಂದವರು ಮಾತಾಡ್ಲಿ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಎಲೆಕ್ಷನ್ ಹತ್ರ ಬಂತ? ಏನೋಪ್ಪ ಬಂದಂಗೆ ಕಾಣ್ತದೆ, ಆದ್ರೆ ಅವ್ರ ಹತ್ರ ಬಿಳಿ ಟೋಪಿನೇ ಇಲ್ಲ. ಕಮ್ಮಂಗಿಪುರದ ಮಹಾಜನರೇ, ನಾನು ಕವ್ ಇನ್ಸ್ಪೆಕ್ಟರ್ ಕೃಷ್ಣ ಅಂತ. ನಿಮ್ಮನ್ನು ನೋಡಿದ್ರೆ ನನಗಯ್ಯೋ ಅನ್ಸುತ್ತೆ. ಕೆಲಸ ಇಲ್ಲದೆ ಇರೋ ಈ ಬಡಪಾಯಿಗಳನ್ನು ನೋಡಿ, ಮೈ ಮೂಳೆ ಕಾಣಿಸೋ ಈ ಬಡಜೀವಿಗಳನ್ನು ನೋಡಿ, ಹಾಲಿಲ್ದೆ ಬಡಕಳಾಗಿರುವ ಮಕ್ಕಳನ್ನು ನೋಡಿ. ನೋಡಿ, ಈ ಮಗು ಯಾಕೆ ಅಳ್ತಿದೆ ಅದು ನನಗೆ ಗೊತ್ತು. ಅದು ಹಾಲಿಲ್ದೆ ಅಳ್ತಿದೆ. ನಿಮ್ಮ ಊರ ಮುಖಂಡ ಮಂಜಯ್ಯನವ್ರ ಮನೆಯಲ್ಲೇ 1 ತೊಟ್ಟು ಹಾಲಿಲ್ಲ. ಈ ಕಷ್ಟ, ಈ ಗೋಳು, ಈ ದುಃಖ, ಈ ನೋವು ಇನ್ನೆಷ್ಟು ದಿವಸ? ಸರ್ಕಾರದ ಕಣ್ಣು ಈಗ ನಿಮ್ಮ ಹಳ್ಳಿ ಮೇಲೂ ಬಿದ್ದಿದೆ. ಅಂದ್ರೆ ನಿಮ್ಮ ಕತೆ ಮುಗೀತು. ಅದಕ್ಕೆ ನಾನು ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀನಿ. ನಿಮ್ಮ ಸಮಸ್ಯೆಗಳನ್ನು ಅರ್ಥಕೊಂಡು ಅದಕ್ಕೆ ಪರಿಹಾರ ಕಂಡುಹಿಡಿಯೋಕೆ ಬಂದಿದ್ದೀನಿ. ನಾನು ಮುಂದುವರೆಸೋಕೆ ಮುಂಚೆ ನಿಮ್ಗೆ ಯಾರಿಗಾದ್ರೂ ಸಂದೇಹ ಇದ್ರೆ ಈಗಲೇ ಪ್ರಶ್ನೆಗಳನ್ನು ಕೇಳಿ, ನಂತರ ನಾನು ಮುಂದುವರಿಸ್ತೀನಿ. ಎಷ್ಟು ಚೆನ್ನಾಗಿದಾರಲ್ವಾ? ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಮ್ಮೂರ್ ಮೇಲೆ ಯಾಕೆ ಕಂಡ್ಬಿತ್ತು ಸಾಹೇಬ್ರೆ? ಅದೆಲ್ಲ ಶಿವನಿಚ್ಛೆ. ನಿಮ್ಮೂರಿನಲ್ಲಿ ಹಾಲಿನ ಅಭಾವ ಇದೆ ಅಂತ ಸರ್ಕಾರಕ್ಕೆ ಗೊತ್ತಾಗಿದೆ. ಅದಕ್ಕೆ ಮನೆಗೆ ಹೋಗಿ ಸರ್ವೆ ಮಾಡಿ ಯಾರಿಗೆ ಯೋಗ್ಯತೆ ಇದೆಯೋ ಅವ್ರಿಗೆ ಫಾರಿನ್ ಹಸು ಸಪ್ಲೈ ಮಾಡಬೇಕು ಅಂತ ಸರ್ಕಾರ ನನ್ನನ್ನು ಕಳಿಸ್ಕೊಟ್ಟಿದೆ. ಹೊಸವ ಪುಕ್ಸಟ್ಟೆ ಕೊಡ್ತೀರಾ? ಪುಕ್ಸಟ್ಟೆ ಕೊಟ್ಬಿಡ್ತಾರೆ ಬಾರೋಣ್ಣ. 1/4 ಭಾಗ ದುಡ್ಡು ನೀವು ಕೊಡ್ಬೇಕು, 3/4 ಭಾಗ ಅವ್ರು ಕೊಡ್ತಾರೆ. ಕುಡಿಯಾಕ ನೀರಿಲ್ಲ, ಕೆರೆ ಬಾವಿ ಎಲ್ಲ ತಳಕಂಡು, ಹಾಲಿನ ಬದಲು ನೀರ್ ತರಿಸ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ಇದು ಹಾಲಿನ ಸ್ಕೀಮು. ವಾಟರ್ ಸ್ಕೀಮ್ ಬೇರೆ, ಅದು ಹಿಂದಿನಿಂದ ಬರುತ್ತೆ. ಅದಕ್ಕೆ ಬೇರೆ ವಾಟರ್ ಇನ್ಸ್ಪೆಕ್ಟರ್ ಬರ್ತಾರೆ. ಅದಿರಲಿ, ನಾಳೆಯಿಂದ ನಾನು ಸರ್ವೆಗೆ ಬರ್ತಿದ್ದೀನಿ. ನನ್ನ ಹತ್ರ ಹೆಚ್ಚು ಟೈಮ್ ಇಲ್ಲ. ಆದ್ರಿಂದ ಹಸು ಬೇಕಾದವರು ಬೇಗನೆ ತಮ್ಮ ಹೆಸರುಗಳನ್ನ ಬರೆಸ್ಬೇಕು. ಬರೀ ಹೆಸರು ಬರ್ಸಿದ್ರೆ ಹಾಕಿಲ್ಲ, ದುಡ್ಡು ಕೊಡ್ಬೇಕು. ಬರೀ ದುಡ್ಡು ಕೊಟ್ರೆ ಹಾಕಿಲ್ಲ, ಕೊಟ್ಟಿಗೆ ಕಟ್ಟಿಸ್ಬೇಕು. ಬರೀ ಕೊಟ್ಟಿಗೆ ಕಟ್ಟಿಸ್ತಾ ಹಾಕಿಲ್ಲ, ಬಕೆಟ್ ತಗೋಬೇಕು. ಲೇ ಸುಮ್ನಿರೋ, ಇನ್ಸ್ಪೆಕ್ಟರ್ ಎಲ್ಲ ಹೇಳ್ತಾರೆ. ನಿಮಗೆ ಹಸು ಬೇಕೋ ಬೇಡವೋ? ಬೇಡ ಅಂತ ಹೇಳಿದ್ರೆ ನಾನು ಸರ್ಕಾರಕ್ಕೆ ಒಂದು ರಿಪೋರ್ಟ್ ಬರೆದು ಹಾಕಿ ಮುಂದಿನ ಊರಿಗೆ ಹೋಗ್ತೀನಿ. ಹೇಗಿದ್ರು ನನ್ನ ಸಂಬಳ ಬಂದೇ ಬರುತ್ತೆ. ಏಯ್ ಕವ್ ಇನ್ಸ್ಪೆಕ್ಟರ್, ಈ ಊರಿನಲ್ಲಿ ನಾನೊಬ್ಬ ಎಜುಕೇಟೆಡ್ ಇದ್ದೀನಿ. ಅಷ್ಟು ಸುಲಭವಾಗಿ ಈ ಊರ್ ಜನಕ್ಕೆ ನೀನು ಮೋಸ ಮಾಡಕ್ಕಾಗಲ್ಲ. ಈ ಶ್ರೀಲಂಕಾ ರೌಡಿ ನನ್ನ ಹಿಂದೆ ಯಾಕೆ ಬಿದ್ದಿದ್ದಾನೆ? ಇದರಲ್ಲಿ ಮೋಸ ವಂಚನೆ ಯಾವುದೂ ಇಲ್ಲ. ಹಸು ತಗೊಳ್ಳೇಬೇಕು ಅಂತ ಯಾರ ಮೇಲೂ ಒತ್ತಾಯನೂ ಇಲ್ಲ. ಏನಾದ್ರೂ ಲಂಚ ಗಿಂಚ ನಡೆದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಎಲ್ರಿಗೂ ಸರಿಯಾಗಿ ಹಸುಗಳನ್ನ ಹಂಚಬೇಕು. ನಿನಗೂ ಹಂಚ್ತಿದ್ರು ಬಕ್ರ ನನ್ನ ಮಗನೇ. ನೋಡಿ, ಕಣ್ಕಟ್ಟೇನೂ ಇಲ್ಲ. ಹಸು ನೋಡಿ ಇಷ್ಟ ಆದ್ರೆ ತಗೊಳ್ಳಿ. ಕಮಂಗಿ ತೋರಿಸ್ಲಾ ಹಸನ?
ನಿಂಗಿಗಿನ ದಪ್ಪಕಾಯ್ತಲ್ಲಪ್ಪ ಹೊಸ. ಶ್ರೀಕೃಷ್ಣ ನಂದು ಗೋಕುಲಕ್ಕೆ ಬಂದ ಹಾಗಾಯ್ತಪ್ಪ ನೀನು ಬಂದದ್ದು. ಇನ್ಮೇಲೆ ದೇವರಿಗೆ ನಿತ್ಯ ಹಾಲಿನ ಅಭಿಷೇಕ ಮಾಡಬಹುದು. ನನ್ನ ಮಗಳು ಹೊಟ್ಟೆನೂ ವಾಸಿ ಆಯ್ತು. ನಾನೇನೋ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಇಟ್ಸ್ ಆಲ್ ರೈಟ್. ನಾನು ಸ್ವಲ್ಪ ಸ್ಟ್ರಾಂಗ್ ಡೋಸೇ ಕೊಟ್ಟೆ. ಮತ್ತೆ ಹೊಟ್ಟೆ ನೋವು ಕಾಣಿಸ್ಕೊಂಡ್ರೆ ಅದೇ ಕಂಟಿನ್ಯೂ ಮಾಡೋಣ. ಆಯ್ತು ಆಯ್ತು. ಕೌ ಇನ್ಸ್ಪೆಕ್ಟರ್ ಕೃಷ್ಣ ಅಂದ್ರೆ ಯಾರು? ನಾನೇ. ಯಾಕೆ ಯಾಕೆ ಅಂತ ಗೊತ್ತಾಗುತ್ತೆ. 10 ಬುಲೆಟ್ನ. ನಾನೇನ್ ತಪ್ಪು ಮಾಡಿದೆ? ನೀನೇನ್ ತಪ್ಪು ಮಾಡಿದ್ಯಾ ಅಂತ ನಾನ್ ತೋರಿಸ್ತೀನಿ. ಬಾ ನನ್ ಜೊತೆ. ಅಫಿಷಿಯಲ್ ಡಿಸ್ಕಷನ್ ಇರಬೇಕು. ಡಿನ್ನರು ಇರುತ್ತೆ. ನಾನು ಹೋಗಿ ಬರ್ತೀನಿ. ನಿನ್ ಜೊತೆ ಓಡಾಡ್ತೀರ 3 ಜನ ಇವರೇ? ಹೌದು ಇವ್ರೆ. ಇವ್ರು ಆಮೇಲೆ ವಿಚಾರಿಸ್ಕೋತೀನಿ. ಈಗ ನೀನ್ ನನ್ ಜೊತೆ ಬಾ. ನಿಮ್ಮನ್ನ ಆಮೇಲಂತೆ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀರಿ ಅನ್ಕೊಂಡೆ, ಇಲ್ಲಿ ಕರ್ಕೊಂಡು ಬಂದ್ರಿ. ಅದೆಲ್ಲ ಗೊತ್ತಾಗುತ್ತೆ. ಒಳಗೆ ನಡಿ. ಕಾದಿದೆ ಗ್ರಹಚಾರ ನಿನ್ಗೆ. ಬರಬೇಕು ಬರಬೇಕು ಕೌ ಇನ್ಸ್ಪೆಕ್ಟ್ರು. ಹ್ಯಾಂಗ್ ನಡೀತಿದೆ ಕಮಂಗಿಪುರದಲ್ಲಿ ತಮ್ಮ ಸೇವೆ? ಅಷ್ಟೋ ಇಷ್ಟೋ ನನ್ನ ಕೈಲಾದಷ್ಟು ಮಾಡ್ತಿದ್ದೀನಿ ಸರ್. ನೀವೇ ಬುದ್ಧಿವಂತರು ಅಂತ ಅಂದ್ಕೋಬೇಡಿ. ನಿಮಗಿಂತಲೂ ಬುದ್ಧಿವಂತರು ಇರ್ತಾರೆ. ಕೆಲವು ಕಡೆ ಇರ್ತಾರೆ ಸರ್, ಆದ್ರೆ ಕೆಲವು ಕಡೆ ಇರಲ್ಲ. ಮುಚ್ಚರಿ ಬಾಯ್. ಬೆಕ್ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೆ ಗೊತ್ತಾಗಲ್ಲ ಅಂತ ಅಂದ್ಕೋಬಿಟ್ರ? ನಾನು ಯಾರು ಗೊತ್ತಾ? ಈ ಕ್ಷೇತ್ರದ MLA ದುಂಡಪ್ಪ ಅಂತ. ಗೊತ್ತಾಗ್ಲಿಲ್ಲ ಸರ್, ತಪ್ಪು ಮಾಡ್ಬಿಟ್ಟೆ ಸರ್, ಕ್ಷಮಿಸ್ಬಿಡಿ ಸರ್. ಕೌ ಇನ್ಸ್ಪೆಕ್ಟರ್ ಅಂತೆ, ಕೌ ಇನ್ಸ್ಪೆಕ್ಟರ್. ನಾಗರಾಜ, ಕಾಮನ್ ಸೆನ್ಸ್ ಇಲ್ದಿರೋ ಕೌ ಇನ್ಸ್ಪೆಕ್ಟರ್ ನನ್ನ ಕ್ಷೇತ್ರಕ್ಕೆ ಬಂದು ಏನು ಬೇಕಾದ್ರೂ ಆಡ್ಬೋದು ಅಂತ ತಿಳ್ಕೊಂಡಿದ್ದೀರಾ? ತಪ್ಪಾಯ್ತು ಸರ್. ಏನ್ ತಪ್ಪಾಯ್ತು? ಮಾಡೋದ್ನೆಲ್ಲ ಮಾಡ್ಬಿಟ್ಟು ತಪ್ಪಾಯ್ತಲ್ಲ ಅಂತ ಕಂಡ್ಬಿಟ್ರೆ? ಈ ಸುತ್ತಮುತ್ತಲ ಹಳ್ಳಿಲೆಲ್ಲ ತಾವು ಬಹಳ ಫೇಮಸ್ ಅಂತೆ. ಏನೇ ಸಮಾರಂಭ ನಡೆದ್ರು ತಮ್ಮದೇ ಅಧ್ಯಕ್ಷತೆ ಅಂತೆ. ಏನೋ ತಿಳಿದ ಆಗೋಯ್ತು ಸರ್, ಎಲ್ಲ ಬಿಟ್ಬಿಡ್ತೀನಿ ಸರ್. ಕೂತ್ಕೊಳ್ಳಿ. ಹಾ, ಥ್ಯಾಂಕ್ ಯು ಸರ್. ಅಲ್ಲಯ್ಯ, ಇಷ್ಟಕ್ಕೆಲ್ಲ ಹೆದ್ರದು ಹೆಂಗಪ್ಪ? ದಡ್ಡ ದಡ್ಡ ಶುದ್ಧಡ್ಡ. ನೀನು ಹಸುಗಳ ಬಗ್ಗೆ ಹೇಳುವಾಗ MLA ದುಂಡೊಬ್ನವ್ರು ಕಳಿಸಿದ್ರು ಅಂತ ನನ್ನ ಬಗ್ಗೆನೂ ಸ್ವಲ್ಪ ಹೇಳಯ್ಯ. ಅಲ್ಲ, ನೀನು ಡ್ಯೂಟಿಗೆ ಬಂದು ಜಾಯ್ನ್ ಆದ್ಮೇಲೆ ನನ್ನ ಬಂದು ನೋಡ್ಬಾರ್ದೇನಪ್ಪ ನಾನು? ಅಲ್ಲ, ನೀನೀಗ ಪ್ರಚಾರ ಮಾಡ್ತಿರೋದು ಎಂತ ಸ್ಕೀಮು, ಏನ್ ಕತೆ? ಅದು FCFRD ಅಂತ ಸರ್. ಹಂಗಂದ್ರೆ? ಅಂದ್ರೆ ಫಾರಿನ್ ಕೌಸ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂತ. ಅದು ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇತ್ತು, ಆದ್ರೆ 40 ವರ್ಷ ಕೈಗೂಡ್ಲಿಲ್ಲ. ಆದ್ರೆ ಈಗ ಇಂಟರ್ನ್ಯಾಷನಲ್ ಸ್ಕೀಮ್ ನಲ್ಲಿ ವರ್ಲ್ಡ್ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಿದೆ, ನಮ್ಮ ಬಜೆಟ್ ನಲ್ಲಿ ಅಡ್ಜಸ್ಟ್ ಆಗಿದೆ. ಸರಿ ಸರಿ ಸರಿ. ಅದು ನಾನೇ CM ಹೇಳ್ದೆ, ಅಸೆಂಬ್ಲಿ ಡಿಸ್ಕಷನ್ ಬಂದಿತ್ತು. ವಿರೋಧ ಪಕ್ಷದವ್ರು ಬಿಡ್ಲೇ ಇಲ್ಲ, ನಾನೇ ಪಾಸ್ ಮಾಡಿದೆ. ಅನ್ಕೊಂಡೆ. ನನ್ನ ಬಾವಮೈದ SI ನಾಗರಾಜನ ತಮ್ಮ ಬಾವಮೈದ ಕಮಂಗಿಪುರ ಸ್ಟೇಷನ್ಗೆ ನಾನೇ ಹಾಕ್ಸ್ಕೊಂಡಿದ್ದು. ಸ್ವಲ್ಪ ಜಬರ್ದಸ್ತಾಗಿ ಮಾತಾಡಿರ್ತಾನೆ, ಏನೋ ಅಂದ್ಕೋಬೇಡ. ಪರವಾಗಿಲ್ಲ, ಇನ್ನು ಹುಡುಗ ಸರ್. ನಾನ್ ನಿಮ್ಮನ್ನ ಇಲ್ಲಿಗೆ ಯಾಕೆ ಕರೆಸಿದ್ದು ಅಂದ್ರೆ, ನಾಳೆ ಕಮಂಗಿಪುರದಲ್ಲಿ ಫಂಕ್ಷನ್ ಅದೇ. ಏನೋ ತರಲೆ ತಾಪತ್ರದಿಂದ ಹೋಗಕ್ಕಾಗಿರ್ಲಿಲ್ಲ, ಜನ ಬೇಜಾರ್ ಮಾಡ್ಕೊಂಡು. ನಾನ್ ನೋಡ್ಕೋತೀನಿ ಸರ್. ನಿನ್ನ ವರ್ಗ ಪ್ರಮೋಷನ್ ನಾನ್ ನೋಡ್ಕೋತೀನಿ. ನಾಳೆ ಫಂಕ್ಷನ್ಗೆ ನಾನೇ ಅಧ್ಯಕ್ಷ, ನೀನೇ ಮುಖ್ಯ ಅತಿಥಿ. ಬರಲ್ಲ ಸರ್. ಇರಯ್ಯ, ಅದೇ ನನ್ನ ಬಾವಮೈದನ ಹೆಸರಲ್ಲಿ 1 ಸೀಮೆ ಹೆಸರು ಬರ್ಕ. ಅಯ್ಯೋ, ಅದನ್ನ ನಾನು ಮಾಡ್ತೀನಿ ಸರ್. ಅದಕ್ಕೇನು ಸರ್, ಶಾಸಕರಿಗೆ 10% ಡಿಸ್ಕೌಂಟ್ ಪ್ರೊವಿಷನ್ ಇದ್ದೇ ಇದೆ ಸರ್. ನಾನು ಬರ್ತೀನಿ ಸರ್. ಸರ್, ನಿಮ್ ಬಾವಮೈದಂಗೆ ಸ್ವಲ್ಪ ಬೈಕ್ ನಲ್ಲಿ. ನಾಗರಾಜ, ಕೌ ಇನ್ಸ್ಪೆಕ್ಟರ್ ಕರ್ಕೊಂಡು ಬಿಟ್ಬಾರೋ. ಏಯ್, ಬಾರೋ ಇಲ್ಲಿ. ಏನ್ ಸೊಮ್ಮೆ? ಈ ವ್ಯಕ್ತಿ ಏನಾದ್ರು ಇಲ್ಲಿ ಬಂದಿದ್ನಾ? ಓ, ಇವ್ರಾ? ಇವ್ರು ನಮ್ ಕೌ ಇನ್ಸ್ಪೆಕ್ಟರ್ ಸರ್. ಕೌ ಇನ್ಸ್ಪೆಕ್ಟರ್? ಇವ್ರು ಬಂದ್ 15 ದಿವಸ ಆಯ್ತು. ಇಲ್ಲಿ ಇವ್ರು ಬಹಳ ಫೇಮಸ್, ಫಾರಿನ್ ಸಹ ಕೊಡ್ತಾರಂತೆ. ನೀವೇ ಸರ್? ಅವನ್ ಚೆಕಿಂಗ್ ಇನ್ಸ್ಪೆಕ್ಟರ್. ಬಾ ಕೂತ್ಕೋ. ನನ್ ಚೌರ ಮಾಡ್ಕೊತಾ ಇರಿ, ಬಂದೆ.
ಇಪ್ಪತ್ತು ಜವಾಬ್ದಾರಿ ನಿಮ್ದು. ಕೌ ಇನ್ಸ್ಪೆಕ್ಟ್ರೆ ಚೆಕಿಂಗ್ ಇನ್ಸ್ಪೆಕ್ಟ್ರು ಹೋಗಲ್ಲ. ಮೊನ್ನೆ ತಾನೇ ಸಬ್ ಇನ್ಸ್ಪೆಕ್ಟರ್ ಬಂದು ಹೋದ್ರು, ಈಗ ಚೆಕಿಂಗ್ ಇನ್ಸ್ಪೆಕ್ಟ್ರಾ? ಅರೆ ಬಾಲು, ಇವನ್ ಯಾಕೆ ಇಲ್ಲಿ ಬಂದ? ಓ, ಚೆಕಿಂಗ್ ಇನ್ಸ್ಪೆಕ್ಟರ್ ಬರಬೇಕು. ಸರ್ವೆ ಎಲ್ಲ ಮುಗೀತು ಸರ್, ಈಗ ಶೇರ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಡಿಸ್ಕಸ್ ಮಾಡಬೇಕು. ನಿನ್ನ ಕಡತಗಳನ್ನೆಲ್ಲ ತುಂಬಿಕೊಂಡು ಜೀಪ್ ಹತ್ತು. ಎಸ್ ಸರ್. ಕಮಂಗಿ, ಕಟ್ರ, ಕಲ್ಲೇಸಿ ನೋಡಿ, ಹುಷಾರು. ಅವರಿಗೆಲ್ಲ ರಸೀದಿ ಕೊಡಿ. ನೀವೇನು ಯೋಚನೆ ಮಾಡಬೇಡಿ, ದುಡ್ಡು ನಾನು ತಗೊಂಡು ಹೋಗ್ತೀನಿ. ಕೊಡ್ರಪ್ಪ. ಹಾಗೆ. ಗುಡ್, ವೆರಿ ಗುಡ್. ನೋಡ್ರಪ್ಪ, ದುಡ್ಡು ತಗೊಂಡಿದ್ದೀನಿ, ಎಲ್ರಿಗೂ ರಸೀದಿ ಒತ್ತಿ ಕೊಡಿ. ನೀವು ಅಷ್ಟೇ ರಸೀದಿ ಒತ್ತಿ ತಗೊಂಡೋಗಿ. ನಡೀರಿ. ಒಂದ್ ಎಳ್ಳಿ ತರ್ಲ ಏನು ಬೇಡ, ಹೋಗಯ್ಯ. ಅಬ್ಬಾ, ನಮ್ ಕೌ ಇನ್ಸ್ಪೆಕ್ಟರ್ ಸ್ಟ್ರಿಕ್ಟ್ ಅಂದ್ರೆ ಚೆಕಿಂಗ್ ಇನ್ಸ್ಪೆಕ್ಟರ್ ಇನ್ನೂ ಸ್ಟ್ರಿಕ್ಟ್. ಕವಿ ಇನ್ಸ್ಪೆಕ್ಟರ್ ಕನ್ಸ್ ಕಾಣ್ತಿದ್ಯೇನೆ? ಇವತ್ತೇನು ನಮ್ಮನ್ ಬಿಟ್ಟು ಒಬ್ಳೆ ಬಂದ್ಬಿಟ್ಟಿದ್ದಾಳೆ? ಅಂತೂ BA ಓದಿದ್ ಹುಡುಗನ್ನೇ ಬಲೆಗೆ ಹಾಕೊಂಡೆ ಬಿಡೆ. ನಾನ್ ಬರ್ತೀನಿ ಕಣ್ರಿ, ನಂಗೆ ತುಂಬಾ ಕೆಲಸ ಇದೆ. ನಿನಗೇನ್ ಕೆಲಸ ಇದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನಮಗೋ ಈ ಊರನ್ ಕಮಂಗಿಗಳೇ ಗತಿ. ಕಳ್ಳ, ಸುಳ್ಳ, ಕದೀಮ ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡು ನಾನು ಊರೆಲ್ಲ ಹುಡುಕ್ತಾ ಇದ್ರೆ ಕಮಂಗಿಪುರಕ್ಕೆ ಬಂದು ಕೌ ಇನ್ಸ್ಪೆಕ್ಟರ್ ಆಟ ಆಡ್ತಾ ಇದೆಯಾ? ಜೀವನವೇ ಒಂದು ನಾಟಕ ರಂಗಾಕಣೆಯ. ಆ ಭಗವಂತನೇ ಸೂತ್ರಧಾರ, ನಾವೆಲ್ಲ ಪಾತ್ರಧಾರಿಗಳು. ಆ ಪುರಾಣ ಎಲ್ಲ ನನ್ನ ಹತ್ರ ಹೋದ್ರು ಬೇಡ. ಆ ದುಡ್ಡನ್ನು ವಾಪಸ್ ಕೊಟ್ಟು ಜನರ ಕ್ಷಮೆ ಕೇಳಿ ನನ್ ಜೊತೆ ಬಾ. ಹೋಗಲು ಗುಗ್ಗು, ಅಷ್ಟು ಕಷ್ಟಪಟ್ಟು ಸಂಪಾದಿಸಿದ ಹಣನೆಲ್ಲ ವಾಪಸ್ ಕೊಡ್ಬೇಕಂತೆ. ದುಡ್ಡಿನ ಬೆಲೆ ಗೊತ್ತಾಗುರು. ನನ್ ಮಗ ಫುಟ್ಪಾತ್ ಬುದ್ಧಿ ಎಲ್ಲಿ ಬಿಡ್ತೀಯ? 20 ವರ್ಷದಿಂದ ಪುಸ್ತಕ ಫೀಸು ಅಂತ ನನ್ನ ಹತ್ರ ದುಡ್ಡು ಕೇಳ್ತಿದ್ದೆ. ಹೌದು, ಕೊಟ್ಟು ಕೊಟ್ಟು ನೀನು ದೊಡ್ಡವನಾದೆ, ತಗೊಂಡು ತಗೊಂಡು ನಾನು ಚಿಕ್ಕವನಾದೆ. ಇನ್ಮೇಲೆ ನಿನ್ನ ಹಂಗು ಬೇಕಾಗಿಲ್ಲ. ಮಹಾ ಸ್ವಾಭಿಮಾನಿ ನನ್ ಮಗ. ಇಷ್ಟು ದಿನ ಇಲ್ಲದ ಆತ್ಮ ಗೌರವ ಈಗ ಉಕ್ಕಿ ಹರಿತಾ ಇದೆ. ಬಾಲು, ಬಾಯಲ್ಲಿ ಚಿನ್ನದ ಚಮಚ ಇಟ್ಕೊಂಡು ಬಾಳೆ ಹಣ್ಣಿನ ಗುಡಾಂಡಲ್ಲಿ ಬೆಳೆದವನು ನೀನು. 40 ವರ್ಷ ಆದ್ರೂ ನಿರುದ್ಯೋಗಿ ಆಗಿರೋ ನನ್ನಂತವರ ಮನಸ್ಸು ನಿನ್ನಂತ ಶ್ರೀಮಂತರಿಗೆ ಅರ್ಥ ಆಗಲ್ಲ. ನಿನಗೇನೋ ಕಮ್ಮಿ. ನೋಡು, ನೀನೊಬ್ಬ ಅನಾಥ ಇರ್ಬೋದು, ಆದ್ರೂ ನೀನೊಬ್ಬ ಗೋಲ್ಡ್ ಮೆಡಲಿಸ್ಟ್, ಒಳ್ಳೆ ಡಿಬೇಟರ್, ರ್ಯಾಂಕ್ ಸ್ಟೂಡೆಂಟ್ ಜನ್ಮಕ್ಕೆ ಬೆಂಕಿ ಹಾಕ. ಇತ್ತೀಚೆಗೆ AC ಪೋಸ್ಟಿಗೆ ಒಂದು ಇಂಟರ್ವ್ಯೂಗೆ ಹೋಗಿದ್ದೆ. ಏನ್ ನಿನ್ನ ಹೆಸರು? ಡಾಕ್ಯುಮೆಂಟ್ಸ್ ಫೈಲ್ ನಿಮ್ಮ ಎದುರಿಗೆ ಇದೆ, ಓದೋಕ್ ಬರಲ್ವಾ? ಹುಟ್ಟಿದ್ದು ಪುಣ್ಯಭೂಮಿ ಭಾರತಾಂಬೆ ಮಡಿಲಲ್ಲಿ. ಹೊರಟೊರಟಾಗಿ ಉತ್ತರ ಕೊಡ್ತಿಲ್ಲ, ಯಾಕೆ? ಕಳೆದ 32 ಇಂಟರ್ವ್ಯೂಗಳಲ್ಲಿ ಬಹಳ ಮೃದುವಾಗಿ ಉತ್ತರ ಕೊಟ್ಟಿದೆ, ಆದ್ರೆ ಕೆಲಸ ಸಿಗ್ಲಿಲ್ಲ. ಅದಕ್ಕೆ. ನಿನ್ನ ಜೀವನದ ಗುರಿ ಏನು? ಕೈಯಲ್ಲಿ ಬಂದೂಕ್ ತಗೊಂಡು ನಿಮ್ಮಂಥವ್ರನ್ನೆಲ್ಲ ಶೂಟ್ ಮಾಡಬೇಕು ಅಂತ. ಉಗ್ರಗಾಮಿ ಆಗೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ನಿಮ್ಮ ಹಾಗೆ ನನಗೂ ಧೈರ್ಯ ಸಾಲಿಲ್ಲ, ಅದಕ್ಕೆ. ಧೈರ್ಯ ಸಾಲಿಲ್ವಂತೆ. ಭಾರತದಲ್ಲಿ ಬದನೆಕಾಯಿ ಜಾಸ್ತಿ ಬೆಳೆಯೋ ಜಾಗ ಯಾವುದು? ನಿಮ್ಮನೆ ಹಿತ್ಲು. ಚೀನಾದ ಮಹಾಗೋಡೆ ಕಟ್ಟಿದವ್ರು ಯಾರು? ನಾನಂತೂ ಅಲ್ಲಪ್ಪ. ಸರಿ, ದೇವ್ರು ಅಂದ್ರೆ ಯಾರು? ನಾನೇ. ಭೂಮಿ ಯಾಕೆ ಗುಂಡಗಿದೆ? ಅದ್ರ ಇಷ್ಟ. ನೀವು ಯಾಕೆ ಗುಂಡ್ಗಿದ್ದೀರಿ? ಯಾರೋ ತಲಹರಟೆ ಕಣ್ರಿ. ಯಾರದು ತಲೆ ಹರಟೆ ಅಂದಿದ್ದು? ನೀನ್ ತಲೆ ಹರಟೆ, ನಿನ್ನ ಅಪ್ಪ ತಲೆ ಹರಟೆ. ನೀವೆಲ್ಲ ನನಗೆ ಕೆಲಸ ಕೊಡ್ತೀನಿ ಅಂತ ಗ್ಯಾರಂಟಿ ಕೊಡ್ತೀರಾ? ನಿಮ್ಮ ಎಲ್ಲ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತೀನಿ. ಚೀಚಿ, ಯಾರೋ ಶುದ್ಧ ತಲೆ ಹರಟೆ. ಏಯ್, ಕುತ್ತಿಗೆ ದಬ್ಬ ಆಚೆಗೆ. ಬನ್ನಿ ಸರ್. ಲಂಚ ತಿಂದು ಕೂತಿರೋ ನೀವೆಲ್ಲ ನನಗೆ ಕೆಲಸ ಕೊಡೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಟ್ ಐ ಡೋಂಟ್ ಕೇರ್. ನಾನು ಒಬ್ಬ ರ್ಯಾಂಕ್ ಸ್ಟೂಡೆಂಟ್. ಇಂಟರ್ವ್ಯೂಗಳಿಗೆ ಹೋಗಿ ಹೋಗಿ ನನ್ನ ಕಾಲೆಲ್ಲ ಸವಲೋಗ್ಬಿಟ್ಟಿದೆ. ನನ್ನನ್ನು ಅವಮಾನಿಸ್ತೀರೇನ್ರೋ? ಇನ್ಮೇಲೆ ಈ ಡಿಗ್ರಿಗಳ ಅಗತ್ಯ ನನಗಿಲ್ಲ. ಸ್ವತಂತ್ರ ಭಾರತದಲ್ಲಿ ನಿಮಗಿಂತ ಚೆನ್ನಾಗಿ ಓದ್ಕೊಂಡು ಹೇಗೆ ಅಂತ ನನಗೆ ಗೊತ್ತು. ಅಷ್ಟು ಹುಚ್ಚುಚ್ಚಾಗಿ ನಡ್ಕೊಂಡ್ರೆ ಯಾರು ಕೆಲಸ ಕೊಡ್ತಾರೆ? ಸಾಕ್ ನಿಲ್ಸಯ್ಯ, ಗಾಡಿ ನಿಲ್ಸು ಅಂದೆ.
ನಾನಿಲ್ಲೇ ಹೇಳಿದ್ದೀನಿ. ಅರೆ ಏಯ್ ಏ ಏ ಕೃಷ್ಣ, ನನ್ನ ಮಾತು ಕೇಳೋ. ಈಗಲೂ ಕಾಲ ಮಿಂಚಿಲ್ಲ. ಈ ನಾಚಿಕೆ ಗಟ್ಟಿ ಕೆಲಸ ಬಿಟ್ಟು ನನ್ನ ಜೊತೆ ಬಾ. ನಾಚಿಕೆ ಗೀಚಿಕೆ ನಾಗ್ತಿ ಹಳ್ಳಿ ಆಚೆಗೆ. ನಾಚಿಕೆ ಪಟ್ಟಿದ್ರೆ 1 ಲಕ್ಷ ಸಿಕ್ತಿತ್ತಾ? ಈ ಊರ್ ಜನ ಎಲ್ಲ ಹಸು ಬರುತ್ತೆ ಅಂತ ಕನಸು ಕಾಣ್ತಾ ಇದ್ದಾರೆ. ಕಮ್ಮಂಗಿಪುರದ ಜನ ಇರೋದೇ ಕನಸು ಕಾಣೋದಕ್ಕೆ. ಕಾಣ್ಲಿ ಬಿಡು, ಇವತ್ತು 1 ದಿವಸ ಬಿಡಪ್ಪ, ನಾಳೆ ನಾನೇ ಬರ್ತೀನಿ. ನಾಳೆ ಏನಾದ್ರೂ ಶುಭ ಮುಹೂರ್ತ ಇದೆಯಾ? ಒಂಥರ ಶುಭ ಮುಹೂರ್ತಾನೆ. ಅರ್ಚಕರ ಮಗಳು ಇವತ್ತು ರಾತ್ರಿ ಹಾಳು ಮಂಟಪದ ಹತ್ರ ಈ ನಿರುದ್ಯೋಗಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾಳೆ, ಗೊತ್ತಾ? ಏ ಕೃಷ್ಣ 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 ಆಗಿರೋದಕ್ಕೇನೆ ರುಕ್ಮಿಣಿ ರುಚಿ ನೋಡೋಣ ಅಂತಿರೋದು. ಲೇ, ಆ ಮುಗ್ಧ ಹುಡುಗಿ ಬಾಳಲ್ಲಿ ಆಟ ಆಡ್ಬೇಡುವ. ಬಾಲು, ಅಪ್ಪ ಅಮ್ಮ ಕುಲ ಗೋತ್ರ ಜಾತಿ ಇಲ್ದಿರೋ ನನ್ನಂಥವನಿಗೆ ಬೆಂಗಳೂರಲ್ಲಿ ಯಾವನೇ ಹುಡುಗಿ ಕೊಡ್ತಾನೆ? ನಿನ್ನಿಷ್ಟ. ನೀನ್ ಎಲ್ಲಿ ಸಿಕ್ಕ ಹಾಕೊಳ್ತೀವ ಅಂತ ನನಗೆ ಆತಂಕ ಆಗ್ತಾ ಇದೆ. ಬೇಗ ಬಾ, ದಾರಿ ಕಾಯ್ತಾ ಇರ್ತೀನಿ. ಬರ್ತೀನಿ. ಬರ್ತೀನ್ರಿ, ಬರ್ತೀನ್ರಪ್ಪ. ಇನ್ಸ್ಪೆಕ್ಟ್ರೆ, 3 ಜನ ಎಲ್ಲ ಕಾಯ್ತಿರ್ತಾರೆ, ಬೇಗ ಬಂದ್ಬಿಡಿ. ಆಯ್ತು ಆಯ್ತು. ಇನ್ಸ್ಪೆಕ್ಟ್ರೆ, ಕೊಟ್ಟಿಗೆ ಕಟ್ಸ್ಕೊಂಡು ಸಿದ್ಧವಾಗಿರ್ತೀವಿ, ಬೇಗ ಬಂದ್ಬಿಡಿ. ಬರ್ತೀನಿ. ನೀವು ಹಸುವಿನ ವಿಚಾರನ ಮರ್ತು ಬಿಡಿ. ಚಲೋ ಇರುತ್ತೆ ರೀ, ಮತ್ತೆ ಮರೆಯಕ್ ಹೋಗ್ಬೇಡ್ರಿ. ಇಲ್ಲ ಮರೆಯೋದುಂಟೆ. ಬೇಗ ಬಂದ್ಬಿಡಿ. ಆಯ್ತಮ್ಮ, ಬರ್ತೀನಿ. ಬಾಯ್ ಬಾಯ್. ನಮಸ್ಕಾರ. ಬರ್ತಾ ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಬನ್ನಿ. ಕರ್ಕೊಂಡ್ ಬರ್. ನೀವಿಲ್ಲಿ ಹೊರಡಿ. ಆಯ್ತು ಸರ್. ಟಿಪೋ ನಂಬರ್ 2, ಇಂಟರ್ವ್ಯೂ ನಂಬರ್ 268. ನನ್ನ ಕಂಡಕ್ಟರ್ ಪೋಸ್ಟು ಸರ್. ಸ್ವಲ್ಪ ನೋಡಿ ಸರ್. ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ ಅಕಟಕಟ. ಸಾ, ನನ್ನ ಹೆಸರು ಆಕಾಶವಾಣಿಲಿ ಬರ್ಲಿಲ್ಲ, ಹೊಸಿ ಹೇಳಿ ಸಾ. ಕಟ್ರ, ಇನ್ಮೇಲೆ ಆಕಾಶವಾಣಿಯಲ್ಲಿ ವಾರಕ್ಕೆ 3 ಸಲ ನಿನ್ನ ಹೆಸರು ಬರ್ತಿರುತ್ತೆ, ಕೇಳ್ತಿರೋ. ಅಲ್ಲಿ ನಮ್ಮ ಚಿಕ್ಕಮ್ಮನೇ ಅನೌನ್ಸರ್. ಕಮಂಗಿ, ನೀನು ಏನು ಯೋಚನೆ ಮಾಡ್ಬೇಡ, ಸುಮ್ಮನೆ ಕವನ ಬರಿತಾ ಇರೋ. ದೊಡ್ಡ ಕ್ರಾಂತಿಕಾರಿ ಕವಿ ಕಣಯ್ಯ ನೀನು. ನಮ್ಮ ಕನ್ನಡ ಪ್ರಭಾ, ಪ್ರಜಾವಾಣಿ ಎಡಿಟರ್ಸು, ಲಂಕೇಶಪ್ಪನವರು, ಲಂಕೇಶ್ ಪತ್ರಿಕೆ ಎಡಿಟರು, ಅವರೆಲ್ಲ ನನ್ನ ಪ್ರೆಸ್ ಕ್ಲಬ್ ಫ್ರೆಂಡ್ಸ್ ಕಣಯ್ಯ. ವಾರಕ್ಕೆ 1 ಕವನ ಬರೋ ಹಾಗೆ ಮಾಡ್ತೀನಿ. ಕಲ್ಲೇಶಿ, ಇಂಟರ್ವ್ಯೂ ಇಲ್ಲದೆ KSRTC ಕಂಡಕ್ಟರ್ ಜಾಬ್ ನಿಂದು, ನೋಡ್ತಿರು. ಎಷ್ಟು ತಡ ಇದು? ಎಲ್ರಿ ಮಾಡ್ತಾರೆ ಅಲ್ಲಿ ನೋಡಿ ಸನ್ನಿ ನನ್ ಮಗನ. ಬೇಕು ಅಂತ ರಾಗ ಹೇಳಿಬೇಡ. ದುಡ್ಡು ಕೊಟ್ರೆ ಮಾತ್ರ ತಗೊಂಡೇ ಬಂದೆ ಸಮೆ. ದುಡ್ಡು ತಗೊಂಡು ಬಂದ್ಯಾ? ಸಮೆ. ಆಟ ಅಂದ್ರೆ ಆಟ, ಛಲ ಅಂದ್ರೆ ಛಲ. ಹೊಸ ಸಾಕಾದಯ್ಯ, ಹಾಲ್ ಕುಡಿಯೋದಯ್ಯ. ದುಡ್ಡಿಗೇನ ಮಾಡ್ದೆ? ಮಗನ್ನ ಕೆಲ್ಸಕ್ಕೆ ಇಟ್ಬಿಟ್ಟೆ. ಕರಿಮಳೆ, ಒಂದ್ ವೇಳೆ ನಾ ಮೋಸ ಮಾಡಿದ್ರೆ ಏನ್ ಮಾಡ್ತೀಯ? ಎಲ್ಲಾದ್ರೂ ಉಂಟಾ ಸ್ವಾಮಿ? ನಿಮ್ಮನ್ನ ನೋಡಿದ್ರೆ ಸಾಕ್ಷಾತ್ ಯಾವ್ರು ನೋಡ್ದಂಗ ಆಯ್ತದೆ. ಹಸಿನ್ ದುಡ್ಡು ತಿಂದು ಅರಗಿಸ್ಕೊಳಕ್ ಆಯ್ತದ ಸ್ವಾಮಿ? ಹಸಿನ್ ದುಡ್ಡು ತಿಂದು ಅರಗಿಸ್ಕೊಳಕ್ ಆಯ್ತದ ಸ್ವಾಮಿ? ವಿಧಾನಸೌಧ ಅಂದ್ರೆ ಇದೇನೆ, ಚಂದಾಗಿ ನೋಡ್ಕೊಂಡ್ಬಿಡಿ. ಇದರಲ್ಲಿ ಆಲ್ ಇನ್ ಡಿಪಾರ್ಟ್ಮೆಂಟ್ ಎಲ್ಲಿ ಬರ್ತದೆ? ನಂಗ್ ಗೊತ್ತಿಲ್ಲಪ್ಪ. ವಿಧಾನಸೌಧಗೆ ತೋರ್ಸಿದ್ದೀನಿ, ಹುಡುಕಳಿ. ಎಲ್ಲಾ ಕೆಲಸ ಮುಗಿಸ್ಕೊಂಡು 3 ಗಂಟೆ ಹೊತ್ತಿಗೆ ಕಲಾಸ್ಪಾಳ್ಯಂ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ಬಿಡ್ಬೇಕು, ಗೊತ್ತಾಯ್ತಾ? ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ಬೇಡಪ್ಪ. ಬೇಗ ಬರ್ಬೇಕು, ಟೈರ್ಗೆ ರಿಪೇರಿ ಕೊಟ್ಟಿದ್ದೀನಿ, ಬೇಗ ಬಂದ್ಬಿಡಿ. ಏ ವಿಧಾನಸೌಧ, ನಿನ್ನನ್ನು ನೋಡಿದ ನನ್ನ ಕಣ್ಣುಗಳು ಸಾರ್ಥಕವಾದವು. 1 2 3 4 4 3 2 1. ಅರೆ, ವಿಧಾನಸೌಧದ 8ನೇ ಮಾಡಿನೇ ಇಲ್ವಲ್ಲಪ್ಪ? ನಿನ್ನೆ ಮೊನ್ನೆ ಮಳೆಗೆ ಏನಾದ್ರೂ ಬಿದ್ದೋಗಿರ್ಬೋದೇನಪ್ಪ. ಈ ಕಲ್ ಬಿಲ್ಡಿಂಗ್ ಅಲ್ಲಿ ನಮಗೆ ರೇ, ಯಾರೇ ನೀವು? ಬೆಳಿಗ್ಗೆ ಬೆಳಿಗ್ಗೆ ವಿಧಾನಸೌಧ ಮುಂದಿನ ಏನ್ರಿ ಮಾಡ್ತಾ ಇದೀರಾ? ವಿಧಾನಸೌಧದ 8ನೇ ಮಾಡಿ ಎಲ್ಲೈತೆ?
8ನೇ ಮಹಡಿನ? ಯಾವ ಊರ್ರಿ ನಿಮ್ದು? ನಾವು ಕಮಂಗಿಪುರದ ಕ್ರಾಂತಿಕಾರಿ ಯುವಕರು. ಕಾಮಾಂಗಿಪುರ? ಅದಕ್ಕೆ 8ನೇ ಮಹಡಿ ಹುಡುಕ್ತಿರೋದು. ನಮ್ಗೆ 8ನೇ ಮಹಡಿ ಬೇಡ ಸರ್, ಹಾಲಿನ ಡಿಪಾರ್ಟ್ಮೆಂಟ್ ಎಲ್ಲಿದೆ ಅನ್ನೋದು ಬೇಕು. ಓ ಅದಾ? ಹಾಗೆ ಹೇಳಿ ಮತ್ತೆ ಇಲ್ಲಿಂದ ಸೀದಾ ಹೋಗಿ ರವೀಂದ್ರ ಕಲಾಕ್ಷೇತ್ರ ಅಂತ ಸಿಗುತ್ತೆ. ಅಲ್ಲಿ ಕೆಲವು ಜನ ಹೆಗಲಿಗೆ ಬ್ಯಾಗ್ ಹಾಕೊಂಡು ಗಡ್ಡ ಕೆರ್ಕೊಂಡು ಆಕಾಶ ನೋಡ್ತಾ ಕೂತಿರ್ತಾರೆ ಮೆಟ್ಲ ಮೇಲೆ. ಅವ್ರನ್ನ ಕೇಳಿ ತೋರಿಸ್ತಾರೆ. ವಾಟ್ ಇಸ್ ದಿಸ್? ಓದ್ ಹೇಳು. ಕಮಂಗಿಪುರದ ಕ್ರಾಂತಿಕಾರಿಗಳು. ಸರ್, ಇವ್ರು ಅವಾಗಿಂದ ಆಫೀಸ್ನಾಗ ಇರೋರಿಗೆಲ್ಲ ಬಹಳ ಕಿರಿಕ್ ಮಾಡ್ತಾರೆ ಸರ್. ಹೊರಗೆ ದಬ್ಲ ಸರ್. ಕ್ರಾಂತಿ ಐ ಮೀನ್ ರೆವಲ್ಯೂಷನ್. ಕಳ್ಸಪ್ಪ ಅವ್ರನ್ನ ಒಳಗಡೆ. ಬರ್ರಿ. ನಮಸ್ಕಾರ ಸರ್. ಭಾರತವೆಂಬ ಮಹಾವೃಕ್ಷಕ್ಕೆ ತಾಯಿ ಬೇರು ಹಳ್ಳಿಗಳೇ ಅಲ್ವಾ ಸರ್? ಫಾರಿನ್ ಕೌಸ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂತಿರೋದು ಯಾರಕ್ಕೆ ಸರ್? ಖಾಲಿ ಬಕೆಟ್ ಇಟ್ಕೊಂಡು ನಾವೇನ್ ಮಾಡ್ಬೇಕು ಸರ್? ಪ್ಲೀಸ್ ಸಿಂಪಲ್ ಆಗಿ ಮಾತಾಡಿ. ಐ ಕಾಂಟ್ ಫಾಲೋ ಯು. ವಾಟ್ಸ್ ದ ಮ್ಯಾಟರ್? 1 ಗಂಟೆ ಟೈಮ್ ನಿಂದ ನಿಮ್ಮ ಆಫೀಸಲ್ಲಿ ಹುಡುಕ್ತಾ ಇದೀವಿ, ಯಾರು ತೋರಿಸ್ತಾನೆ ಇಲ್ಲ ಸರ್. ನಮ್ಗೆ ಕೌ ಇನ್ಸ್ಪೆಕ್ಟರ್ ಕೃಷ್ಣ ಬೇಕು ಅಂದ್ರೆ ಗೊತ್ತಿಲ್ಲ ಅಂತಾರಲ್ಲ ನಿಮ್ಮ ಆಫೀಸ್ನವರು. ಕೌ ಇನ್ಸ್ಪೆಕ್ಟರ್ ತೋರ್ಸಕ್ಕೂ ಲಂಚ ಕೊಡ್ಬೇಕಾ ಸರ್? ನಾವು ಕ್ರಾಂತಿಕಾರಿ ಯುವಕರು, ಲಂಚ ಕೊಡೋದಿಲ್ಲ ಸರ್. ಓ ಮೈ ಗಾಡ್, ಗೊತ್ತಾಗ್ತಾ ಇಲ್ವೇ? ಅರ್ಥನೇ ಆಗ್ತಾ ಇಲ್ಲ. ನಿಜವಾಗ್ಲೂ ನಿಮ್ಗೆ ಅರ್ಥವಾಗ್ಲಿ ಇಲ್ವಾ ಸರ್? ಇಲ್ಲ ಇಲ್ಲ ಇಲ್ಲ. ಯಾವ ಕೌ ಇನ್ಸ್ಪೆಕ್ಟ್ರು, ಯಾವ ಫಾರಿನ್ ಕೌಸು, ಒಂದು ಅರ್ಥನೇ ಆಗ್ತಾ ಇಲ್ಲ. ಬೇಗ ಹೇಳಿ, ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ. ನಾನು ಹೇಳ್ತೀನಿ, ಕಮಂಗಿಪುರದಲ್ಲಿ ಅರ್ಚಕ್ರಮಗಳು ರುಕ್ಮಿಣಿನ ಕೊಡಬೇಕು ಅಂತ. ನಿನಗೆ ಗೊತ್ತಾಗೋದಿಲ್ಲ, ನಾನು ಹೇಳ್ತೀನಿ ಸರ್. ಕೋತಿಪುರದವ್ರು 5 ಜನ ಲೇಟ್ ಆಗಿ ಬಂದ್ರು. ಆಮೇಲೆ ಕನೆಕ್ಟ್ ಮಾಡ್ರಿ. ನಾನು ಹೇಳ್ತೀನಿ ಕೇಳಿ ಸರ್. ಕೋತಿಪುರದವ್ರು 5 ಜನ ಲೇಟ್ ಆಗಿ ಬಂದ್ರು. ಆಮೇಲೆ ಏನಾಯ್ತು ಅಂದ್ರೆ, ನಿಂಗೆ ಸುಮ್ಮನೆ ನಾನು ಹೇಳ್ತೀನಿ ಸರ್. ಕೌ ಇನ್ಸ್ಪೆಕ್ಟರ್ ಕೃಷ್ಣ ಅವರು ನಮ್ಮ ಊರಿಗೆ ಬಂದು ಪಾರಿನ ಹಸ ಕೊಡಿಸ್ತೀನಿ ಅಂತ ಹೇಳಿ 1 ಹಸಿಗೆ 989 ರೂಪಾಯಿ 98 ಪೈಸಾ ತಗೊಂಡು ಸರಿಯಾಗಿ ವಾಪಸ್ ಕೊಟ್ರು ಸರ್. ಚಿಲ್ಡ್ರೇನ ಹೊಸ ತಗೊಂಬತ್ತೀನಿ ಅಂತ ಬೆಂಗಳೂರಿಗೆ ಬಂದವರು ಪತ್ತೇನೇ ಇಲ್ವಲ್ಲ ಸರ್? ರೀ ಸತ್ಯನಾಥ, ವಿಶ್ವನಾಥ ಸರ್, ಕರ್ನಾಟಕ ಮ್ಯಾಪ್ ಬೇಗ ತಗೊಂಬನ್ರಿ. ಅಂತೆ ಸರ್. ರೀ ವಿಶ್ವನಾಥ್, ಆ ಸತ್ಯನಾಥ್ ಸತ್ತೋದ್ರೇನ್ರಿ? ಇಲ್ಲ ಸರ್, ಬೆಳಿಗ್ಗೆ ಬಂದು ಕಾಫಿಗೆ ಹೋದ್ರು, ಮತ್ತೆ ಬಂದು ದೇವಸ್ಥಾನಕ್ಕೆ ಹೋದ್ರು, ಈಗ ಟಾಯ್ಲೆಟ್ ಹೋಗಿದ್ದಾರೆ. ಅವ್ರಿಗೆ ಅಲ್ಲೇ ಇರ್ಲಿಕ್ಕೆ ಹೇಳಿ. ನೀವು ವಿಶ್ವನಾಥ, ಅವರು ಸತ್ಯನಾಥ್, ಇಬ್ರು ಸೇರಿ ಆಫೀಸೇ ಗಬ್ನಾಥ. ಅಲ್ಲ ರೀ, 3 ಹೊತ್ತು ಆ ಸ್ಕೂಲ್ ಫೋಟೋ ತೆಗಿತೀನಿ ಅಂತ ಹೋಗಿರ್ತೀರ. ಕೇಳಿದಾಗ ಒಂದು ಫೋಟೋ ಗತಿ ಇರಲ್ವಲ್ರಿ? ಬನ್ರಿ, ಈ ಮ್ಯಾಪ್ನಲ್ಲಿ ಆ ಊರಲ್ಲಿದೆ ಕಮಂಗಿಪುರ, ತೋರಿಸಿ. ಆ ಹೆಸರೇ ಇಲ್ಲ ಸರ್. ಮ್ಯಾಪ್ ಒಳಗೆ ಆ ಹೆಸರೇ ಇಲ್ಲ ಅಂದ್ಮೇಲೆ ಆ ಊರೇ ಇಲ್ಲ ಅಂತ ಅರ್ಥ. ಇವ್ರನ್ನೆಲ್ಲ ಆಚೆ ಕಳಿಸ್ರಿ. ಅಯ್ಯೋ, ನಮ್ ತಾಯಾನೆಗೂ ಇದೆ, ಸರಿಯಾಗಿ ನೋಡಿ ಸರ್. ನಾವು ಕಮಂಗಿಪುರದಿಂದಲೇ ಬಂದಿದ್ದು. ಡೋಂಟ್ ವೇಸ್ಟ್ ಮೈ ಟೈಮ್. ಮ್ಯಾಪ್ ನಲ್ಲಿ ಇಲ್ಲ ಅಂದ್ಮೇಲೆ ಊರ್ ಹೇಗ್ರಿ ಇರುತ್ತೆ? ಕೂಗ್ಬೇಡಪ್ಪ ಮಾರಾಯ. ಇಲ್ಲಿ ಯಾವ ಕೌ ಇನ್ಸ್ಪೆಕ್ಟ್ರು ಇಲ್ಲ. ಕೌ ಇನ್ಸ್ಪೆಕ್ಟ್ರು ಅನ್ನೋ ಪೋಸ್ಟೇ ಇಲ್ಲ. ನಾವು ಯಾರಿಗೂ ಫಾರಿನಿಂದ ಹಸುಗಳನ್ನ ತಂದ್ಕೊಡ್ತಾ ಇಲ್ಲ. ನಿಮ್ಗೆ ಯಾರೋ 420 ಚೀಟ್ ಮಾಡಿದಾನೆ. ಹೋಗಿ ಹೋಗಿ. ಕೊಟ್ಟಿಗೆ ಬೇರೆ ಕಟ್ಟಿಸ್ಬಿಟ್ಟಿದ್ದೀವಲ್ಲ ಸರ್. ನಿಜವಾಗ್ಲೂ ಅಂತ ಸ್ಕೀಮೇ ನಮ್ಮಲ್ಲಿಲ್ಲ. ನೀವು ಊರ್ಗ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಪೊಲೀಸ್ನವರ ನಿಂತ್ಕೊಂಡು ದುಡ್ಡು ಕೊಡ್ಸಿದ್ರಲ್ಲ ಸರ್. ಅವನು ಭಾರಿ ಕಿಲಾಡಿನೇ ಇರಬೇಕು. ಕೌ ಇನ್ಸ್ಪೆಕ್ಟರ್ ತುಂಬಾ ಚೆನ್ನಾಗಿದೆ. ಆ ಹೆಸರಿನಲ್ಲಿ ಪೋಸ್ಟ್ ಕ್ರಿಯೇಟ್ ಮಾಡ್ಬೋದೇನ್ರಿ? ಮಾಡ್ಬೋದು ಸರ್. 1060 to 2800 ಬೇಸಿಕ್ ಫಿಕ್ಸ್ ಮಾಡ್ಬೋದು. ಇವ್ನ ಆಚೆ ಕಳಿಸ್ಲ ಸರ್? ಬೇಡ ಬಿಡ್ರಿ, ಅವರೇ ಹೋಗ್ತಾರೆ. ಆ ಎಕ್ಸ್ಟೆನ್ಷನ್ ಆಫೀಸರ್ ಬಸಲಿಂಗಪ್ಪನ್ ಕರೀರಿ. ಎಸ್ ಸರ್. ನಮಸ್ಕಾರ ಸರ್. ನಿಮಗ್ ಸರ್ವೆ ಮಾಡಕ್ ಕೊಟ್ಟಿದ್ನಲ್ಲ, ಆ ಲಿಸ್ಟ್ ನಲ್ಲಿ ಕಮಂಗಿಪುರ ಅಂತ ಒಂದು ಊರು ಬರುತ್ತೇನ್ರಿ? ಕಮಂಗಿಪುರನ? ಇದೆ ಸರ್. ಮತ್ತ್ಯಾಕ್ರಿ ನೀವು ಇನ್ನೂ ಹೋಗಿಲ್ಲ? ನನ್ನ ಹೆಂಡತಿ ಬಸ್ರಿ ಸರ್. ಏನ್ರಿ? ಏನ್ ಮಾಡೋದು ಸರ್, ಎಲ್ಲ ಶಿವನಿಚ್ಛೆ. ನೀವಿಲ್ಲಿ ಶಿವಧ್ಯಾನ ಮಾಡ್ತಾ ಕೂತಿರಿ, ಅಲ್ಲಿ ಶ್ರೀಕೃಷ್ಣ ಅನ್ನೋನು ಹೋಗಿ ಹಸು ಕೊಡ್ತೀನಿ ಹಾಗೆ ಹೀಗೆ ಅಂತ ಕಮಂಗಿಪುರದವ್ರಿಗೆ ಚೀಟ್ ಮಾಡಿದಾನಂತೆ. ಹೌದಾ ಸರ್? ಈಗ ನಾನೇನ್ ಮಾಡ್ಲಿ ಸರ್? ಮಣ್ತಿನ್ನಿ. ಸುಮ್ನೆ ಡಿಪಾರ್ಟ್ಮೆಂಟ್ಗೆಲ್ಲ ಕೆಟ್ಟ ಹೆಸರಲ್ರಿ. ನಮ್ಮ ಆಫೀಸ್ ಓಪನ್ ಆದ್ಮೇಲೆ ಹಾಲಿನ ಸೇಲ್ಸು ಡೌನ್ ಆಗ್ತಾ ಇದೆ. ಬೇಗ ಹೋಗಿ ಕಮಂಗಿಪುರದಲ್ಲಿ ಏನಾಗಿದೆ ಅಂತ ನೋಡಿ. ಹಾಗೆ ಆಕಾಶವಾಣಿಯವರಿಗೆ ಅನೌನ್ಸ್ಮೆಂಟ್ ಕೊಡಿಸಿ, ರೈತರಿಗೆಲ್ಲ ಎಚ್ಚರಿಕೆ ಕೊಡಿ. ಹೋಗ್ರಿ. ಹೆರಿಗೆ ಆದ ತಕ್ಷಣ ಹೊರಟ್ಬಿಡ್ತೀನಿ ಸರ್. 1 ನಿಮಿಷ, ನಿಮ್ ಡೆಸಿಗ್ನೇಷನ್ ಏನ್ರಿ? ಎಕ್ಸ್ಟೆನ್ಷನ್ ಆಫೀಸರ್ ಅಂತ ಅಲ್ವಾ ಸರ್? ಅದನ್ನ ಕೌ ಇನ್ಸ್ಪೆಕ್ಟರ್ ಅಂತ ಮಾಡಿದ್ರೆ ಹೇಗಿರುತ್ತೆ ರೀ? ಒಂಥರ ಚೆನ್ನಾಗಿರುತ್ತೆ ಸರ್.
ಏನ್ರಿ ಕನಸು ಕಾಣ್ತಾ ಇದ್ದೀರಾ? ಆಗ್ಲಿಂದ ಬಾಗಿಲು ಬಡಿತಾನೆ ಇದ್ದೀನಿ. ಯಾಕೆ? ಬನ್ನಿ ಬನ್ನಿ, ರಿಸೆಪ್ಷನಿಸ್ಟ್ ಕರೀತಾ ಇದ್ದಾರೆ. ಏನಂತೆ? ಏನು ಅಂತ ಗೊತ್ತಾಗುತ್ತೆ, ಬನ್ನಿ. ಮಿಸ್ಟರ್ ಕೇಶ್, ನೀವು ಈ ಕ್ಷಣ ಬಿಲ್ ಚುಕ್ತಾ ಮಾಡಿ ರೂಮ್ ಖಾಲಿ ಮಾಡಬೇಕು. 4500 ರೂಪೀಸ್ ಬಿಲ್ ಆಗಿದೆ. ವಾಟ್ಸ್ ದಿಸ್ ನಾನ್ಸೆನ್ಸ್? ಮಲಗಿದ್ದವ್ ನೆಬ್ಬಿಸಿ ಬಿಲ್ ಸೆಟಲ್ ಮಾಡೋದ್ರೆ ಏನ್ರಿ ಅರ್ಥ? ಮಧ್ಯರಾತ್ರಿ ಪೇರಿಕಿತ್ರ ಏನ್ ಮಾಡೋದು? ಮಧ್ಯರಾತ್ರಿ ಲೋಡ್ ಹೋಗೋಕೆ ನಾನೇನ್ ಕಳ್ಳ ಅಲ್ಲ. ನಿಮ್ ಫ್ರೆಂಡ್ ಆ ಬುಲ್ಬುಲ್ ರೂಮ್ ಇಬ್ರು ರಾತ್ರಿ ಪೇರಿಕಿದ್ದಾರೆ. ನೀವು ಓಡಿ ಹೋಗಲ್ಲ ಏನ್ ಗ್ಯಾರಂಟಿ? ವಾಟ್? ಅರೆ, ಎಲ್ಲಿ ಫೋನ್ ಮಾಡ್ತಿದ್ದೀರಾ? ಯುಟಿಲಿಟಿ ಬಿಲ್ಡಿಂಗಾ? ಅದ್ ಬೇರೆ ದಂಡ. ಅದು ಬೋಗಸ್ ಕಂಪ್ನಿ ರೀ. ನಾವಾಗ್ಲೇ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟಾಯ್ತು. ಅವ್ರ ಫ್ರಾಡ್ ಅಂತಾನು ಗೊತ್ತಾಯ್ತು. ಅವ್ರಿಬ್ರು ನಮ್ಗಾಗ್ಲೇ 10,000 ನಾಮಕ್ ಹೋಗಿದ್ದಾರೆ, ಗೊತ್ತಾ? ನೀವು ಹೇಳ್ತಿರೋದು ನಿಜಾನಾ? ಇವನು ಅದೇ ಗ್ಯಾಂಗು ಸರ್. ನಾಟಕ ಆಡ್ತಿದ್ದಾನೆ. ಅವತ್ತು ಹೋಟ್ಲನ್ನೇ ಕೊಟ್ಕೊಳ್ತೀನಿ ಅಂತಿದ್ದ. ನೋಡಿ, 4500 ರೂಪೀಸ್ ಬಿಲ್ ಚುಕ್ತಾ ಮಾಡಿ ರೂಮ್ ಖಾಲಿ ಮಾಡಿ. ಈಗ ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ. ಹಣ ಇಲ್ಲ? ವಾಚ್ಮ್ಯಾನ್, ಇವ್ರ ಕೈಲಿರೋ ವಾಚು ಮೇಲ್ಗಡೆ ರೂಮಲ್ಲಿರೋ ಲಗೇಜ್ ಕಿತ್ಕೊಂಡು ಒಂದು ಆಚೆ ಕಳಿಸ್. ನಿಮ್ಗೆ ಯಾಕ್ರಿ ಚಿಲ್ಲರೆ ಶೋಕಿ? ಬನ್ರಿ ಇಲ್ಲಿ. ಅವ್ರ ಜೇಬಲ್ಲಿ ಚೆಕ್ ಮಾಡು ಸರಿಯಾಗಿ. ರೀ 2 ದಿವಸ ಟೈಮ್ ಕೊಡ್ರಿ. ಕಿತ್ಕೊಂಡ ಬೇಡ, ಆಚೆ ಕಳಿಸ್ತೀರಾ? ಅರೆ, ನೀವು ಅವ್ರ ಪಾರ್ಟ್ನರ್ಸ್ ಅಲ್ವಾ? ಆ ಬುಲ್ಬುಲ್ ಎಲ್ಲಿ? ರೂಮ್ ಏನಾದಳು? ಎಲ್ಲ ಡಮಾರ್ ಅಂದೋಯ್ತು. ಅವತ್ತು ತೆಗ್ದಿದ್ ಶೂಟಿಂಗ್ ಅಲ್ಲ ಸರ್, ಎಲ್ಲ ಬರೀ ರಿಹರ್ಸಲ್. ನಮಗೆ ಬಾಟ ಕೊಡದೆ ಓಡೋಗಿದ್ದಾನೆ ಸರ್. ಬಾಟ ಮನೆ ಹಾಳಾಯ್ತು. ನಮಗೆ ಚಾನ್ಸ್ ಕೊಡ್ತೀನಿ ಅಂತ ಹೇಳಿ ನಮ್ಮ ಹತ್ರ ಎಲ್ಲ ದುಡ್ಡಿಸ್ಕೊಂಡು 3 ನಾಮ ಹಾಕಿದ್ದಾನೆ ಸರ್. ನೀವೆಷ್ಟು ಕೊಟ್ಟಿದ್ದೀರಿ ಸರ್? ಹಸಿನ್ ದುಡ್ಡು ತಿಂದು ಅರ್ಗಿಸ್ಕೊಳಕಾಯ್ತದ ಸಮಯ? ಹಸಿನ್ ದುಡ್ಡು ತಿಂದು ಅರ್ಗಿಸ್ಕೊಳಕಾಯ್ತದ ಸಮಯ? ನಡಿಯ ಆಚೆ. ಇನ್ನು ಏನ್ ಮುಖ ನೋಡ್ತಾ ಇದ್ಯಾ? ಅಲ್ರಯ್ಯ, ಇಷ್ಟ ದಿವಸ ನನ್ನ ಹತ್ರನೇ ದುಡ್ಡು ತಿಂದು ಈಗ ನನ್ನೇ ಆಚೆ ತಳ್ತಿರಲ್ಲಯ್ಯ. ಇದು ಬೆಂಗಳೂರು ಕಣ್ಣಣ್ಣ. ದುಡ್ಡಿದ್ರೆ ಮಾತ್ರ ಬೆಲೆ, ಇಲ್ದಿದ್ರೆ ಅಷ್ಟೇ ಬರೀ ಲೊಳಲೊಟ್ಟೆ. ಓಹೋ, ಬರಬೇಕು ಬರಬೇಕು ಕೌ ಇನ್ಸ್ಪೆಕ್ಟ್ರು. ಇದೇನಿದು, ಲಕ್ಷಾಧಿಪತಿಯಾಗಿ ಬರ್ತೀನಿ ಅಂತ ಹೋದವರು ಭಿಕ್ಷಕಂತರ ವಾಪಸ್ ಬಂದ್ಬಿಟ್ಟಿದ್ದೀರಲ್ಲ? ತುಂಬಾ ನೊಂದಿದ್ದೀನಿ ಬಾಲು, ಇನ್ನು ನೋಯಿಸ್ಬೇಡ. ಕಡೆದಾಗ ನಿನ್ನ ನೋಡಿ ಹೋಗೋಣ ಅಂತ ಬಂದೆ. ಓಹೋಹೋ, ಸೂಯಿಸೈಡ್ ಮಾಡ್ಕೊಳ್ಳೋಕೆ ಸ್ಪಾಟ್ ಹುಡ್ಕೊಂಡು ಬಂದ್ಯಾ? ಯಾವುದೋ ಇದು ಹೊಸ ನಾಟಕ? ಶ್ರೀಕೃಷ್ಣ ಪರಮಾತ್ಮನ 11ನೇ ಅವತಾರನಾ? ಎದ್ದೇಳು, ನಡಿಯೋ ಒಳಗೆ. ಬಾಬಾ. ಅರೆ, ಏನೋ ಇದು, ಮೈಯೆಲ್ಲ ಸುಡ್ತಾ ಇದೆ. ಏನ್ ಮಾಡ್ಕೊಂಡ್ಯೋ ಬಾಬಾ? ಸಂಜೆ ಒಳಗೆ ಎಲ್ಲ ಸರಿ ಹೋಗುತ್ತೆ. ನಾಳೆ ನಾವಿಬ್ಬರು ಸೇರಿ ಈ ಫಾರ್ಮ್ ಎಲ್ಲ ಸುತ್ತಾಡೋಣ. ಈ ನನ್ನ ತೋಟದ ಗಾಳಿ ನೀರು ಕುಡಿದ್ರೆ ಎಂಥ ಕಾಯಿಲೆನೂ ವಾಸಿ ಆಗುತ್ತೆ. ನನ್ನ ಮನಸ್ಸು ಸಾವನ್ನು ಕುರಿತು ತುಂಬಾ ಯೋಚಿಸ್ತಿದೆ ಬಾಲು. ಲೈಫ್ ಇಷ್ಟೇ ಅಂತ ಗೊತ್ತಾಯ್ತು. ನನ್ನ ಬದುಕಿಗೆ ಯಾವ ಅರ್ಥನೂ ಇಲ್ಲ ಕಣ. ಕೃಷ್ಣ, ಯಾರ ಬಾಳು ಬಾಳಲಾರ್ದಷ್ಟು ಕಷ್ಟ ಅಲ್ವೋ? ನಾನು ಓದ್ ಮುಗಿಸಿ ಇಲ್ಲಿಗೆ ಬಂದಾಗ ಇಲ್ಲೇನಿತ್ತು ಹೇಳು? ಇಷ್ಟು ದೊಡ್ಡ ಫಾರಂ ಬೆಳೆಸೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಬದುಕೋದಕ್ಕೆ ಹಠ ಬೇಕು, ಆತ್ಮವಿಶ್ವಾಸ ಬೇಕು, ಧೈರ್ಯ ಬೇಕು.
ಅದನ್ನೆಲ್ಲ ನಾನು ಕಳ್ಕೊಂಡಿದ್ದೀನಿ ಬಾಲು. ನಿಜ ಹೇಳಬೇಕು ಅಂದ್ರೆ ನಾನು ಇಲ್ಲಿಗೂ ಬರಬಾರ್ದು ಅಂತಿದ್ದೆ. ಆದ್ರೆ ನೀನೆಂದೋ ಮಾಡಿದ ಸಹಾಯ, ತೋರಿಸಿದ ಪ್ರೀತಿ ಇಲ್ಲಿಗೆ ಎಳ್ಕೊಂಡು ಬಂತು. ಸದ್ಯ ಇಲ್ಲಿಗೆ ಬಂದಿಲ್ಲ. ಅದೆಷ್ಟು ದಿನ ನಿನ್ ಬಗ್ಗೆ ಯೋಚಿಸ್ತಿದ್ದೆ ಗೊತ್ತಾ? ನೀನಾಗೆ ಹೇಳೋವರೆಗೂ ಏನ್ ನಡೀತು ಅಂತ ನಾನಿನ್ ಕೇಳಲ್ಲ. ಆಗಿದ್ದನ್ನೆಲ್ಲ ಮರೆತು ಇನ್ಮೇಲೆ ನೀನಿಲ್ಲೇ ನೆಮ್ಮದಿಯಾಗಿದ್ಬಿಡು. ನೆಮ್ಮದಿ? ನನಗೆ ನೆಮ್ಮದಿ ಸಿಗೋದು ಸಾವಿನಲ್ಲಿ ಮಾತ್ರ. ಪಾಪ, ಹಣ ಕಳ್ಕೊಂಡ ಮುಗ್ಧ ಜನ ಹೇಗಿದ್ದಾರೋ, ಏನ್ ಮಾಡ್ತಿದ್ದಾರೋ. ಒಂದೇ ಬರುತ್ತೆ. ಸರಿ ಬಿಡು. ಕಮಂಗಿಪುರ ಅಂದ್ರೆ ಇದೇನಾ? ಕಮಂಗಿಪುರ ಅಂದ್ರೆ ಇದಲ್ಲ, ಇದು ಕಮಂಗಿಪುರಕ್ಕೆ ಹೋಗೋ ದಾರಿ. ಯಾಕೆ, ಏನಾಗ್ಬೇಕಾಯ್ತು? ನಾನು ಯಾರು ಗೊತ್ತಾ? ನೀನ್ ಯಾರಾದ್ರೂ ನಮ್ಗೇನು? ನಮ್ಮಯ್ಯ ನೋವು ಗೊತ್ತೇನು? ನಿಮ್ ನೋವು ನನಗೆ ಗೊತ್ತು. ಅದನ್ನ ಹೋಗ್ಲಾಡ್ಸ್ಬೇಕು ಅಂತಲೇ ನಾ ಬಂದಿದ್ದೀನಿ. ಈ ಹಳ್ಳಿಗೆ ಮುಖಂಡ್ರು ಯಾರು? ಸ್ವಾಮಿ, ನಿಮ್ ಭಾಷಣ ಕೇಳಕ್ ನಮ್ ಪುರ್ಸತ್ತಿಲ್ಲ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು ಬರೋ ಟೈಮ್ ಆಯ್ತು. ಅದೇ ನಿಸ್ಯ ಬೇಗ ಹೇಳಿ. ಹಳ್ಳಿಗಳಲ್ಲಿ ಹಾಲಿನ ಅಭಾವ ಇದೆ. ಹಾಲು ಜಾಸ್ತಿ ಆಗ್ಬೇಕು ಅಂದ್ರೆ ಹಸುಗಳ ಅಭಿವೃದ್ಧಿ ಆಗ್ಲೇಬೇಕು. ಅವನು ಇದೇ ತರ ಕೇಳಿದ್ದ ಅಲ್ವಾ? ಅಂದ್ರೆ ನೀನು ಹೊಸ ಕೊಡೋಕ್ ಬಂದಿದ್ಯಾ? ಈಗ ತಾನೇ ಒಬ್ಬ ಬಂದು ಹೊಡ್ಕೊಂಡೋದ, ಮತ್ ನೀನ್ ಬಂದಿದ್ಯಾ? ಮಕ ಏನ್ ನೋಡ್ತಿರ್ಲಾ, ಹಾಕಿರ್ಲಾ? ಕಮಂಗಿಪುರದ ಚರಿತ್ರೆಯಲ್ಲೇ ಇಂಥ ಘಟನೆ ನಡೆದಿರಲಿಲ್ಲ. ಇವತ್ ನಡೆದಿದೆ. ನಮ್ಮ ಮೂರನೇ ದೋಚ್ಕೊಂಡೋದ್ ಕದಿಮ ಬಂದಿದ್ದಾನೆ. ಇವನಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ನೀವೆಲ್ಲ ದುಡ್ಡು ಕಳ್ಕೊಂಡಿದ್ರ, ನೀವೇ ಇವನಿಗೆ ಶಿಕ್ಷೆ ಕೊಡ್ಬೇಕು. ಆದ್ರಿಂದ ನಿಮ್ಮ ಅಭಿಪ್ರಾಯನ ನೀವೇ ತಿಳಿಸಿ. ಇವನ್ಗೆ ತಲೆ ಬೋಳ್ಸಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸಿ. ಇವಂಗ ಕೈ ಕಾಲು ಕತ್ತರಿಸಿ ಹಾಲು ಬಾವಿ ಹಾಕ್ರಿ. ಜೀವ ಸಹಿತ ಸುಟ್ಟಾಕ್ಬಿಡಿ. ಮಳ್ಳಿಲಿ ನಿಂತವನೇ ಮೊದ್ಲು ಅವ್ನ್ ಬಾಯ್ ಬಿಡಿಸಿ. ಬಾಯ್ ಬಿಡಲ್ಲ. ಅವನ್ ಬಾಯ್ ಹೇಗ್ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅವನ್ಗೇನ್ ಶಿಕ್ಷೆ ಕೊಡ್ಬೇಕು ಅಂತಾನು ನನಗೆ ಗೊತ್ತು. ಬರ್ತೀನಿ. ಈ ಹಳ್ಳಿ ಮರಕ್ಕೆ ನೇಣು ಹಾಕ್ಬಿಡಿ. ಸುಳ್ಳು ಹೇಳಿದ ಇವನ್ ನಾಲ್ಗೆ ಕತ್ತರಿಸಿ ಉಪ್ಪು ಖಾರ ಹಚ್ಚಿ. ಮಗನ್ ಕೆಲ್ಸಕ್ಕಿಟ್ಟು ದುಡ್ಡು ಕೊಟ್ಟನಲ್ಲ ಇನ್ಸ್ಪೆಕ್ಟ್ರೆ, ಬಾಯ್ ಬಿಡಿ. ಈಗೇನ್ ಕೊಡಕ್ ಬಂದಿದ್ದೀರಾ? ಹಾಲು ಕೊಟ್ಟಿದ್ದಾಯ್ತು, ಹೀಗೆ ಸನಾ? ನಿಮ್ಮ ಹೊಟ್ಟೆ ಸಂಕಟ ನನಗೆ ಅರ್ಥ ಆಗತ್ತೆ. ನಾನು ಮಾಡಬಾರ್ದ ಪಾಪ ಮಾಡಿದ್ದೀನಿ. ನೀವು ಯಾವ ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ಸಿದ್ಧ. ಆದ್ರೆ ದಯವಿಟ್ಟು ಈ ಊರನ್ನು ಬಿಟ್ಟು ಮಾತ್ರ ಕಳಿಸ್ಬಿಡಿ. ಈ ಬಣ್ಣದ ಮಾತು ಬೇಡ. ನಿನ್ನಿಂದ ನನಗೆ ಸಾಕಷ್ಟು ಅವಮಾನ ಆಗಿದೆ. ಈಗಲಾದ್ರೂ ಸತ್ಯ ಹೇಳು. ಸತ್ಯನೇ ಹೇಳ್ತೀನಿ. ಸತ್ಯ ಹೇಳೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ನಾನೆಂಥ ದೊಡ್ಡ ತಪ್ಪು ಮಾಡಿದೆ ಅನ್ನೋದು ನಾನು ಈ ಹಳ್ಳಿ ಬಿಟ್ಟು ಹೋದ್ಮೇಲೆ ನನಗೆ ಅರ್ಥವಾಯ್ತು. ಇಂಥ ಅಸ್ವಾಸನೆ ಯಾಕೆ ಮಾಡಿದ್ರಿ ಸರ್? ನಿಮ್ಮಿಂದ ನಾವು ತಲೆ ತಗ್ಸೋ ಹಾಗಾಯ್ತು. ಇನ್ ಮುಂದೆ ನಮ್ ಗತಿ ಏನ್ ಸಾರ್? ನನ್ನ ಕತೆ ಕೇಳಿ. ನನಗೆ ತಂದೆ ತಾಯಿ ಕುಲ ಗೋತ್ರ ಯಾವುದೂ ಇಲ್ಲ. ಅನಾಥನಾದ ನನ್ನೊಬ್ಬ ಗೆಳೆಯ ಸಾಕ್ದ. 40 ವರ್ಷ ಆದರೂ ನೌಕರಿಗೋಸ್ಕರ ಅಲ್ದು ಹಣ್ಣಾದೆ. ಎಲ್ಲೂ ನೌಕರಿ ಸಿಗ್ಲಿಲ್ಲ. ಯಾವಾಗಲೂ ನನ್ನ ಸ್ನೇಹಿತನ ಹಂಗಿನಲ್ಲೂ ಬದುಕ್ತಿದ್ದ ನನಗೆ ಹೇಗಾದ್ರೂ ಮಾಡಿ ನಾನು ಹಣ ಸಂಪಾದಿಸಬೇಕು ಅಂತ ಆಸೆ ಹುಟ್ಟು ಫಾರಿನ್ ಹಸು ಬಗ್ಗೆ ಅರ್ಧಂಬರ್ಧ ತಿಳ್ಕೊಂಡಿದ್ದ ನಾನು ಅದನ್ನೇ ಬಳಸ್ಕೊಂಡು ನಿಮಗೆ ಮೋಸ ಮಾಡಿದೆ. ನಿಮ್ಮ ಹತ್ರ ಹಣ ಇಸ್ಕೊಂಡು ಅದನ್ನೆಲ್ಲ ಪೋಲ್ ಮಾಡಿದೆ. ಆದರೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನನ್ನು ಕೂಗಿ ಕರೀತಾ ಇತ್ತು. ಅದಕ್ಕೆ ಇಲ್ಲಿಗೆ ಬಂದು ನಿಮ್ಮೆಲ್ಲರ ಕ್ಷಮೆ ಕೇಳುವವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ನಾನು ಕವ್ ಇನ್ಸ್ಪೆಕ್ಟರ್ ಅಲ್ಲ. ಈ ಕಮಂಗಿ ಕಲ್ಲೇಸಿ ಕಟ್ರಾ ಥರ ನಾನು ಒಬ್ಬ ನಿರುದ್ಯೋಗಿ. ಆದರೆ ನನ್ನನ್ನು ನಿಮ್ಮ ಊರಿನ ಮಗ ಅಂತ ತಿಳ್ಕೊಂಡು ನೀವು ನನಗೆ ಇಲ್ಲೇ ಇರೋಕ್ಕೆ ಅವಕಾಶ ಮಾಡಿಸ್ಕೊಟ್ರೆ ನಾನು ನಿಮ್ಮೆಲ್ಲರ ಋಣ ತೀರಿಸ್ತೀನಿ. ಏನ್ರಿ ಕವ್ ಇನ್ಸ್ಪೆಕ್ಟ್ರೆ, ಈ ಸಬ್ ಇನ್ಸ್ಪೆಕ್ಟರ್ಗೆ ಚೀಟ್ ಮಾಡ್ತೀಯಾ? ನನ್ನ ಮಾವ MLA ದುಂಡಪ್ಪನವ್ರಿಗೆ ಟೋಪಿ ಹಾಕ್ತೀಯಾ? ಇವನ್ನ ಎತ್ಕೊಂಡೋಗಿ ಏರೋಪ್ಲೇನ್ ಹಚ್ಚಿ ಲಕ್ಷಾಂತರ ರೂಪಾಯಿ ದೋಚಿದಾನೆ. ಇವನಿಗೆ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾರು ಎಷ್ಟೆಷ್ಟು ಹಣ ಕೊಟ್ಟಿದ್ದೀರಾ ಎಲ್ಲ ಕಕ್ಕಿಸ್ತೀನಿ. ಕರೆ ಮೇಳೆ ಅಂದ್ರೆ ನೀನೇನಾ? ನಿಜ ಹೇಳು, ನಿನ್ನ ಮಗನ ಕೆಲ್ಸಕ್ಕಿಟ್ಟು ದುಡ್ಡು ಕೊಟ್ಟಂತೆ?
ನನ್ನ ಹತ್ರ ದುಡ್ಡೆಲ್ಲ ಐತ್ರ ಚಪ್ಲಿ ಒಲಿಯೋನು. ಕೋವು ಇನ್ಸ್ಪೆಕ್ಟ್ರು ನಾನ್ ಸಾಯ್ತಿದ್ದಾಗ ಜೀವ ಕಾಪಾಡೋರೆ. ಅಂತವ್ರ ಮ್ಯಾಗೆ ಇಲ್ಲದ ಹೇಳಿದ್ರೆ ಶಿವ ಮೆಚ್ಚನ. ಏ ಟೈಲರ್, ಹಸುವಿಗೆ ಅಂತ ನೀನೇ ಹಣ ಕೊಟ್ಟೆ? ಏ ಇಲ್ರ, ಯಾವಣ ಯಾವ ಹಸು? ಹಸುಗೂ ನನಗೂ ಸಂಬಂಧನೇ ಇಲ್ಲ. ನಾನು ಬಟ್ಟೆ ಹೊಲಿಯೋ ಟೈಲರ್. ಈ ಊರಿ ಮುಖಂಡ್ರು ನೀವೇ ತಾನೇ? ಹೌದು. ಏನಾಗಬೇಕಾಗಿತ್ತು? ಕಂಪ್ಲೇಂಟ್ಗೆ ಎಲ್ರ ಕೈಲೂ ಸೈನ್ ಹಾಕಿಸ್ಕೊಡಿ. ಕಂಪ್ಲೇಂಟು ಏನಂತ? ಯಾರ ಮೇಲೆ? ಒಳ್ಳೆ ಪೆದ್ದಾಗಿ ಆಡ್ತಾ ಇದ್ದೀರಲ್ರಿ. ನಿಮ್ಗೆಲ್ಲ ಹಸು ಕೊಡಿಸ್ತೀನಿ ಅಂತ ಹಣ ತಗೊಂಡು ಮೋಸ ಮಾಡಿದ ನೀವನೇ ತಾನೇ? ಹೊಸ ಏನಸ? ದುಡ್ಡು ನಾವ್ ಯಾರಿಗೂ ದುಡ್ಡೇ ಕೊಟ್ಟಿಲ್ವಲ್ಲ. ದುಡ್ಡು ಎಲ್ಲಿದೆ ನಮ್ಮ ಹತ್ರ? ಸಬ್ ಇನ್ಸ್ಪೆಕ್ಟ್ರೆ, ನೀವು ಸುಮ್ಮನೆ ಸುಸ್ತು ಮಾಡ್ಕೊಂಡ್ರಿ. ಮುಚ್ಚರಿ ಬಾಯಿ. ಅವನು ಕವ್ ಇನ್ಸ್ಪೆಕ್ಟರ್ ಅಂತ ನಾಟಕ ಆಡ್ತಿದ್ದನ್ನ ನಾನೇ ನೋಡಿದ್ದೀನಿ. ಮತ್ತೆ ನಮ್ಮ ಮಾವ MLA ನೋಡಿದ್ದಾರೆ. ಇನ್ಸ್ಪೆಕ್ಟ್ರೆ, ನೀವು ಒಬ್ಬ ಅಧಿಕಾರಿಗಳು, ನೀವೇನ್ ಬೇಕಾದ್ರೂ ಮಾಡಬಹುದು ಅಂತ ಭಾವಿಸಿದ್ದೀರಾ. ಆದ್ರೆ ನಮ್ ತಲೆ ಒಳಗೂ ಬುದ್ಧಿ ಇದಾರೆ. ಅವತ್ತು ನಿಮ್ MLA ಸಾಹೇಬ್ರು ತುಂಬಿ ಸಭೆ ಒಳಗೆ ಹಸು ಕೊಂಡ್ಕಳಿ ಅಂತ ಹೇಳ್ಬೇಕಾದ್ರೆ ಪಕ್ಕದಲ್ಲೇ ನಿಂತಿದ್ರಲ್ರಿ, ಒಳ್ಳೆ ಕಲ್ ಬಂಡೆ ನಿಂತಾಗೆ. ಏನ್ರಿ ಆಗಿತ್ತ ಅವತ್ತು ನಿಮ್ಗೆ? ನಮ್ಮ ಕವ್ ಇನ್ಸ್ಪೆಕ್ಟ್ರು ಖಾಲಿಯಾದ ನಮ್ಮ ಕಣ್ಣುಗಳಿಗೆ ಕನಸುಗಳನ್ನ ಕೊಟ್ಟವ್ರು. ಅವ್ರಿಗೆ ಯಾಕೆ ಶಿಕ್ಷೆ? ಓಟ್ ಕೊಟ್ಟು MLAನೇ ಹಾಗಂದ್ರಲ್ಲ, ಅವ್ರಿಗೆ ಯಾವ ಶಿಕ್ಷೆ? ಅವ್ರ ಜೊತೆಲೇ ನಿಂತ್ಕೊಂಡಿದ್ರಲ್ಲ, ನಿಮ್ಗೆ ಯಾವ ಶಿಕ್ಷೆ? ಇದು ನಮ್ಮೂರ್ ವ್ಯಾಜ್ಯ, ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ಇದನ್ನ ನಮ್ಮೂರ್ನಾಗೆ ನಾವು ತೀರ್ಮಾನ ಮಾಡ್ಕತ್ತೀವಿ. ಸರ್ ನನ್ನ ಮಾತು ಕೇಳಿ ಸರ್. ಹೋಗ್ಲಿ ಸುಮ್ಮನೆ. ಸರ್ ನನ್ನ ಮಾತು ಕೇಳಿ ಸರ್, ಪ್ಲೀಸ್ ಸರ್. ಕೃಷ್ಣ, ಅಲ್ಲಿ ನೋಡು, ಅವ್ರ ಸಂಭ್ರಮ, ಮುಗ್ಧತೆ, ಕನಸು. ಆ ಕನಸಿನ ಜೊತೆ ನಾನು ಆಟ ಆಡಿದೆ. ಅವರ ಋಣ ನಾನು ಹೇಗೆ ತೀರಿಸ್ಲಿ? ನಾನ್ ತೀರಿಸ್ತೀನೋ? ಅವ್ರ ಹಣ ಅವ್ರಿಗೆ ವಾಪಸ್ ಕೊಟ್ಬಿಡ್ತೀನಿ. ಬಾ ನನ್ನ ಜೊತೆ. ಬೇಡ ಬಾಲು, ಈ ಋಣ ಹಣ ಕೊಟ್ಟು ತೀರುವಂಥದ್ದಲ್ಲ. ಈ ಊರೇ ನನ್ನ ನೆಲೆ ಅಂತ ನನಗೆ ನಿಶ್ಚಿತವಾಯಿತು. ನಾನು ಇವ್ರಿಗೆ ಕೊಟ್ಟ ಭರವಸೆಗಳನ್ನ ನಿಜ ಮಾಡ್ತೀನಿ. ಅವ್ರ ಕನಸುಗಳನ್ನ ನನಸು ಮಾಡೋ ಪ್ರಯತ್ನ ಮಾಡ್ತೀನಿ. ನೀನೊಬ್ಬ ವಿಚಿತ್ರ ವ್ಯಕ್ತಿ. ನಿನ್ನ ಬದುಕು ಎಲ್ಲೋ ಆರಂಭ ಆಗಿ ಯಾವ್ಯಾವುದೋ ಜಲಪಾತಗಳಲ್ಲಿ ಧುಮುಕ್ತಿದೆ. ಗುಡ್ ಲಕ್. ನಾನೇನು ಬಲ್ಲ. ಹೋಗೋಕ್ ಮುಂಚೆ ನಿನ್ ಪ್ರೀತಿ ಹುಡುಗಿನ ತೋರಿಸ್ತೀಯಾ? ರುಕ್ಮಿಣಿ, ಹಲೋ. ನನ್ನ ಈ ಬದಲಾವಣೆಗೆ ಇವಳು ಕಾರಣ. ಗುಡ್ ಸೆಲೆಕ್ಷನ್. ನನ್ನ ಗೆಳೆಯನ್ನ ನಿಮ್ಮ ವರ್ಷಕ್ಕೆ ಒಪ್ಪಿಸ್ತಾ ಇದ್ದೀನಿ. ತಪ್ಪುಗಳಾಚೆ ಸರಿಯಾದ ಗುರಿ ಇರೋ ಸಂಪನ್ನ ಹೃದಯ ಇವನು. ಚೆನ್ನಾಗಿ ನೋಡ್ಕೊಳ್ಳಿ. ಮದುವೆ ಕರೆಯೋದನ್ನ ಮರಿಬೇಡಿ. ಇಲ್ಲ ಇಲ್ಲ, ಬರ್ಲಾ? ಹಾಗಾಗಿ ಬರ್ತಿಲ್ಲ. ಬಾಯ್. ಈಗ ಪ್ರಸಾರವಾದ ಹಾಡನ್ನು ಕೇಳಬಯಸಿದವರು ರೂಪಾ, ಭಾರತಿ, ಮಂಜು, ಯೋಗ ಮತ್ತು ಮನೆಯವರು. ರಿಪ್ಪನ್ಪೇಟೆಯಿಂದ ಖಾನ್, KB, ಗೋಪಿ, ಮೂರ್ತಿ, ಗಣೇಶ್ ಹಾಗೂ ಕುಮಾರಸ್ವಾಮಿ. ಆನೇಕಲ್ಲಿನಿಂದ DC ಜಗನ್ನಾಥ್, ಚಂಪು, ರಾಧಾರಮಣ, ವಾಸು. ಕಮಂಗಿಪುರದಿಂದ ಕಟ್ರ, ಯಂಕಿ. ನನ್ನ ಹೆಸರು ರೇಡಿಯೋದಲ್ಲಿ ಬಂತು. ಸರ್, ನನಗೆ ಇನ್ಮೇಲೆ ಕಂಡಕ್ಟರ್ ಪೋಸ್ಟ್ ಬೇಡ ಸರ್. ಈ ಹೊಸ ನೋಡಿದ ಮೇಲೆ ಈ ಊರಿನಲ್ಲೇ ಇರಬೇಕು ಅನಿಸ್ತಾ ಇದೆ ಸರ್. ಸರ್, ನನ್ನ ಹಳೆ ಪದ್ಯಗಳನ್ನೆಲ್ಲ ಹರಿದಾಕ್ತೀನಿ. ಹೊಸ ಆಶ ಮೇಲೆ ಹೊಸ ಪದ್ಯ ಬರ್ತೀನಿ, ಕೇಳಿ ಸರ್.
ಸಮಯ ನನ್ನ ಸಾ ಬಂತು.